ಹರೇ ಕೃಷ್ಣ. ಸೊ ಹೋದ ವಾರ ಯಾವ ಶ್ಲೋಕ ಓದಿದ್ವಿ? ಯಾರಿಗೂ ಜ್ಞಾಪಕ ಇರಲಿಲ್ಲ, ಟೀಚರ್ಗಾದ್ರೂ ಜ್ಞಾಪಕ ಇರಬೇಕು. ಸೊ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಸೊ ಇಲ್ಲೇನು ಹೇಳಿದ್ವಿ? ನಮ್ರ ಭಕ್ತರು ನಿಜವಾದ ಜ್ಞಾನದಿಂದಾಗಿ ಒಬ್ಬ ಪಂಡಿತ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿ ಭಕ್ಷಕ ಅಂದರೆ ಚಂಡಾಲನನ್ನು ಸಮಾನ ದೃಷ್ಟಿಯಿಂದ ನೋಡ್ತಾನೆ ಅನ್ನೋ ವಿಷಯ. ಸೊ ಅಂದರೆ ಏನರ್ಥ? ಅವನು ಎಲ್ಲರಲ್ಲೂ ಕೂಡ, ಎಲ್ಲ ಜೀವಿಗಳಲ್ಲೂ ಆತ್ಮವನ್ನು ಕಾಣ್ತಾನೆ. ತಾನು ದೇಹ ಅಲ್ಲ ಅಂತ ತಿಳ್ಕೊಂಡಿದ್ದು ಅವನು ಆತ್ಮವನ್ನು ಕಾಣ್ತಾನೆ. ಅಂದರೆ ಪ್ರತಿಯೊಂದು ಜೀವಿಯಲ್ಲೂ ಆತ್ಮ ಇದೆ, ದೇಹ ತಾತ್ಕಾಲಿಕ. ಈ ಆತ್ಮ ಒಂದು ದೇಹ ಆದ ಮೇಲೆ ಇನ್ನೊಂದು ದೇಹವನ್ನು ಪಡ್ಕೋತಾ ಇದೆ. ಈ ಜನ್ಮದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಒಂದು ತರಹದ ದೇಹ ಸಿಕ್ಕಿದೆ, ನನಗೆ ಒಂದು ತರಹದ ದೇಹ ಸಿಕ್ಕಿದೆ. ಆದರೆ ನಾವಿಬ್ಬರು ಆತ್ಮಗಳಾಗಿ ನಮ್ಮ ನಡುವೆ ಯಾವ ಭಿನ್ನತೆಯೂ ಇಲ್ಲ, ವ್ಯತ್ಯಾಸವೂ ಇಲ್ಲ. ಭೌತಿಕವಾಗಿ ನಾವು ನೋಡಿದಾಗ ಒಬ್ಬರು ಮೇಲು ಒಬ್ಬರು ಕೀಳು ಇವೆಲ್ಲ ಯೋಚನೆಗೆ ಬರುತ್ತೆ ನಮಗೆ, ಯಾಕಂದರೆ ಭೌತಿಕವಾಗಿ ಜಗತ್ತಿನಲ್ಲಿ ಆ ಥರ ಇದೆ ವ್ಯವಹಾರಗಳು. ಅರೆ ಆತ್ಮವನ್ನು ನೋಡಿದಾಗ ಆತ್ಮದಲ್ಲಿ ಯಾವ ಮೇಲು ಕೀಳು ಇಲ್ಲ. ಹಾಗಾಗಿ ಭಕ್ತನಾದವನು ಪ್ರತಿಯೊಂದು ಜೀವಿಯಲ್ಲೂ ಈ ಆತ್ಮವನ್ನು ಕಾಣ್ತಾನೆ. ಆತ್ಮವನ್ನು ಕಾಣೋ ಒಂದು ಅದರ ಪರಿಣಾಮ ಏನು ಅಂದರೆ ಅವನು ಪ್ರತಿಯೊಂದು ಜೀವಿಯನ್ನು ಗೌರವಿಸ್ತಾನೆ. ಇದು ಎಲ್ಲಕ್ಕಿಂತ ಮುಖ್ಯವಾದ ವಿಷಯ. ನಮ್ಮ ಮನಸ್ಸಿನಲ್ಲಿ ಭೌತಿಕ ಸ್ಥಾನಮಾನಗಳಿಂದಾಗಿ ಯಾರೋ ಶ್ರೇಷ್ಠ ಯಾರೋ ಕನಿಷ್ಠ ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ಭಕ್ತರಾದವರು ಬೇರೆಯವರನ್ನು ಭೌತಿಕ ದೃಷ್ಟಿಕೋನದಿಂದ ನೋಡಬಾರದು ಅನ್ನೋ ಉದ್ದೇಶ. ಆತ್ಮವನ್ನು ಕಾಣಬೇಕು. ಆತ್ಮದ ಸ್ತರದಲ್ಲಿ ಅವನು ಆತ್ಮ, ನಾನು ಆತ್ಮ, ಹಾಗಾಗಿ ನಾವಿಬ್ಬರೂ ಸಮ. ನಾವಿಬ್ಬರೂ ಕೂಡ ಶಾಶ್ವತವಾಗಿ ಭಗವಂತನ ಸೇವಕರು ಅನ್ನೋ ಒಂದು ಪ್ರಜ್ಞೆಯಲ್ಲಿ ಭಕ್ತ ಎಲ್ಲರ ಜೊತೆ ವ್ಯವಹರಿಸ್ತಾನೆ. ದೇಹ ಪ್ರಜ್ಞೆಯಲ್ಲಿ ಇರೋರು ದೇಹದ ವ್ಯತ್ಯಾಸಗಳನ್ನು ಕಾಣ್ತಾರೆ. ಆತ್ಮದ ಪ್ರಜ್ಞೆಯಲ್ಲಿರೋನು ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡ್ತಾನೆ. ಆದರೂ ಆ ದೇಹಕ್ಕೆ ಅನುಗುಣವಾಗಿ ಜೀವಿಯೊಂದಿಗೆ ವರ್ತಿಸಬೇಕು. ಉದಾಹರಣೆಗೆ ಹಾವು ಜೀವಿ, ನಾವು ಜೀವಿ, ಆದರೆ ನಾವು ಹಾವನ್ನು ತಗೊಳ್ಳೋಕ್ಕಾಗಲ್ಲ. ಸೊ ಆ ಒಂದು ವ್ಯತ್ಯಾಸವನ್ನು ನಾವು ಮಾಡಬೇಕು. ಇದು ಭಕ್ತನಿಗೆ ತಿಳಿದಿರುವಂಥ ವಿಷಯ. ಆಮೇಲೆ ಇದರ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಥರ ಸಮಾನ ದೃಷ್ಟಿಯನ್ನು ಹೊಂದಿರೋನು ಅವನು ಏನು ಪಡ್ಕೋತಾನೆ? ಇಹೈವತೈರ್ಜಿತಸ್ಸರ್ಗೋ ಯೇಷಾಂ ಸಾಮ್ಯ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಅನುವಾದ ಓದಿ ಯಾರಾದರೂ? ಅನುವಾದ: ಯಾರ ಮನಸ್ಸು ಸ್ಥಿರವಾಗಿದ್ದು ಸಮಭಾವದಲ್ಲಿ ನೆಲೆಸಿರುವುದೋ ಅವರು ಆಗಲೇ ಹುಟ್ಟು ಸಾವುಗಳ ಸ್ಥಿತಿಯನ್ನು ಗೆದ್ದಿರುತ್ತಾರೆ. ಅವರು ಬ್ರಹ್ಮನಂತೆ ದೋಷರಹಿತರು. ಆದುದರಿಂದ ಅವರು ಆಗಲೇ ಬ್ರಹ್ಮನಲ್ಲಿ ಸ್ಥಿರರಾಗಿರುತ್ತಾರೆ. ಬ್ರಹ್ಮನಲ್ಲಿ ಅಂತ ಇದೆಯೋ ಬ್ರಹ್ಮನ್ನಲ್ಲಿ ಅಂತ ಇದೆಯೋ? ಬ್ರಹ್ಮನಲ್ಲಿ. ಬ್ರಹ್ಮನ್ ಅಲ್ಲಿ ಅಂತ ಇದೆಯೋ ಬ್ರಹ್ಮನಲ್ಲಿ ಅಂತ ಇದೆಯೋ? ಬ್ರಹ್ಮನ್ನಲ್ಲಿ. ಬ್ರಹ್ಮನ್ ಮತ್ತು ಬ್ರಹ್ಮ ಇಬ್ಬರು ಬೇರೆ ಬೇರೆ. ಬ್ರಹ್ಮ ಅಂದರೆ ಬ್ರಹ್ಮದೇವರು. ಬ್ರಹ್ಮನ್ ಅಂದರೆ ಆಧ್ಯಾತ್ಮಿಕ ವಸ್ತು, ಅಂದರೆ ಭಗವಂತನ ಶರೀರದಿಂದ ಬರ್ತಾ ಇರುವಂತಹ ಕಾಂತಿಯನ್ನು ಬ್ರಹ್ಮನ್ ಅಥವಾ ಬ್ರಹ್ಮಜ್ಯೋತಿ ಅಂತ ಕರೀತಾರೆ. ಸೊ ಅದು ಭೌತಿಕವಾದದ್ದಲ್ಲ. ಬ್ರಹ್ಮ ಭೌತಿಕ, ಅವನಿಗೆ ಹುಟ್ಟು ಸಾವು ಇದೆ. ಆದರೆ ಬ್ರಹ್ಮನ್ ಶಾಶ್ವತ. ಹಾಗಾಗಿ ಬ್ರಹ್ಮನ್ನಲ್ಲಿ ಅಂದರೆ ಇದರ ಅರ್ಥ ಏನು? ಯಾರ ಮನಸ್ಸು ಈ ಸಾಮ್ಯತೆಯಲ್ಲಿ ಸ್ಥಿರವಾಗಿದೆಯೋ ಅಂದರೆ ಅವನು ಕೇವಲ ಆತ್ಮವನ್ನು ಕಾಣ್ತಾ ಇದ್ದಾನೆ. ಆತ್ಮ ಅಂದರೆ ಬ್ರಹ್ಮನ್.
ಆತ್ಮ ಅಂದರೆ ಬ್ರಹ್ಮನ್. ಯಾಕಂದರೆ ನಾವೆಲ್ಲರೂ ಭಗವಂತನ ಅಂಶ. ಭಗವಂತನ ಶರೀರದಿಂದ ಹೊರಬರ್ತಿರುವಂಥ ಕಾಂತಿಯನ್ನು ಬ್ರಹ್ಮಜ್ಯೋತಿ ಅಥವಾ ಬ್ರಹ್ಮನ್ ಅಂತ ಕರೀತಾರೆ. ನಾವು ಆ ಜ್ಯೋತಿಯಲ್ಲಿನ ಒಂದು ಕಿಡಿ, ಹಾಗಾಗಿ ನಾವು ಕೂಡ ಬ್ರಹ್ಮನ್. ಗೊತ್ತಾಗ್ತಾ ಇದೆಯಾ? ನಾವು ಆತ್ಮ ಭಗವಂತನ ಅಂಶ. ಆ ಬ್ರಹ್ಮಜ್ಯೋತಿ ಭಗವಂತನ ಶರೀರದಿಂದ ಬರ್ತಾ ಇರುವಂತಹ ಕಾಂತಿಯಲ್ಲಿ ನಾವು ಒಂದು ಕಣ. ಆ ಕಣ ಕೂಡ ಬ್ರಹ್ಮನ್. ಯಾಕಂದರೆ ಆ ಸಂಪೂರ್ಣ ಭಗವಂತನ ಶರೀರದಿಂದ ಬರ್ತಾ ಇರೋ ಬ್ರಹ್ಮಜ್ಯೋತಿ ಬ್ರಹ್ಮನ್. ನಾವು ಆ ಬ್ರಹ್ಮಜ್ಯೋತಿಯಲ್ಲಿ ಒಂದು ಕಣ ಆಗಿರೋದ್ರಿಂದ ನಾವು ಬ್ರಹ್ಮನ್. ಆದರೆ ಬ್ರಹ್ಮನ್ಗೂ ಪರಬ್ರಹ್ಮನ್ಗೂ ವ್ಯತ್ಯಾಸ ಇದೆ. ನಾವು ಬ್ರಹ್ಮನ್, ಭಗವಂತ ಪರಬ್ರಹ್ಮನ್. ಪರಬ್ರಹ್ಮನ್ ಅಂದರೆ ಎಲ್ಲ ಬ್ರಹ್ಮನ್ನರ ಬಾಸ್, ಎಲ್ಲ ಬ್ರಹ್ಮನ್ನರ ಮೂಲ. ಅವನು ಪರಬ್ರಹ್ಮನ್. ಸೊ ನಾವು ಪರಬ್ರಹ್ಮನ್ ಆಗೋಕ್ಕಾಗಲ್ಲ, ನಾವು ಬ್ರಹ್ಮನ್. ಇವಾಗ ಇದನ್ನು ನಾವು ತಿಳ್ಕೋಬೇಕು. ನಾವು ಇವಾಗ ಸದ್ಯಕ್ಕೆ ನಾನು ಶರೀರ ಅಂತ ಜೀವನ ಮಾಡ್ತಾಯಿದ್ದೀವಿ. ಸೊ ಭಕ್ತರಾದವರು ಮೊದಲು ತಮ್ಮಲ್ಲಿ ತಾವು ಆತ್ಮ, ಪ್ರತಿಯೊಬ್ಬರು ಕೂಡ ಆತ್ಮಗಳಾಗಿ ನಾವು ಭಗವಂತನ ಅಂಶ. ಹಾಗಾಗಿ ನಾವೆಲ್ಲರೂ ಬ್ರಹ್ಮನ್ ಅನ್ನೋ ದೃಷ್ಟಿಯಿಂದ ಸಂಪೂರ್ಣ ಜಗತ್ತನ್ನು ನೋಡಬೇಕು. ಅಂದರೆ ಇದಕ್ಕೆ ಪ್ರಾಕ್ಟಿಕಲ್ಲಾಗಿ ನಾವು ಹೇಗೆ ಇದನ್ನು ಸ್ವೀಕಾರ ಮಾಡಬೇಕು? ಭೌತಿಕವಾಗಿ ನಾವು ಭೌತಿಕ ವ್ಯವಹಾರಗಳು ಏನೇನು ನಾವು ಅನುಭವಿಸ್ತಾ ಇದ್ದೀವೋ ಅದೆಲ್ಲ ತಾತ್ಕಾಲಿಕವಾದದ್ದು, ಅದು ಶರೀರಕ್ಕೆ ಸಂಬಂಧಿತವಾದದ್ದು. ಭೌತಿಕ ಜಗತ್ತಿನಲ್ಲಿ ನಾವು ಏನೇನು ಅನುಭವಿಸ್ತಾ ಇದ್ದೀವೋ ಸುಖ ದುಃಖಗಳು ಎಲ್ಲವೂ ಕೂಡ ದೇಹಕ್ಕೆ ಸೀಮಿತವಾಗಿರುವಂಥದ್ದು. ಆತ್ಮದ ಸುಖ ದುಃಖ ಅಲ್ಲ ಅದು. ಆತ್ಮ ಶಾಶ್ವತವಾಗಿ ಸಚ್ಚಿದಾನಂದ, ಶಾಶ್ವತವಾಗಿ ಆನಂದದಲ್ಲಿರುವಂಥದ್ದು ಆತ್ಮ. ಯಾಕೆ? ಭಗವಂತ ಯಾವಾಗಲೂ ಆನಂದದಲ್ಲಿರ್ತಾನೆ. ನಾವು ಅವನ ಅಂಶ ಆಗಿರೋದ್ರಿಂದ ನಾವು ಕೂಡ ಪ್ರತಿಕ್ಷಣ ಆನಂದದಲ್ಲಿರಬೇಕು. ಅದು ನಮ್ಮ ಸ್ವರೂಪ ಸ್ಥಿತಿ ಅಂದರೆ ನಿಜವಾದ ಸ್ಥಿತಿ. ನಮ್ಮ ನಿಜವಾದ ಸ್ಥಿತಿ ನಾವು ಯಾವಾಗಲೂ ಸಂತೋಷದಲ್ಲಿರಬೇಕು. ಇದು ನಮ್ಮ ನಿಜವಾದ ಸ್ಥಿತಿ. ಆದರೆ ನಾವಿವಾಗ ಒಂದು ಸ್ವಲ್ಪ ಅಜ್ಞಾನದಲ್ಲಿ ಬಿದ್ದುಬಿಟ್ಟಿದ್ದೀವಿ. ಯಾವ ಅಜ್ಞಾನದಲ್ಲಿ? ನಾನು ಈ ದೇಹ ಅಂತ ಅಂದ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಹಾಗಾಗಿ ದೇಹಕ್ಕೆ ಏನಾದ್ರು ತೊಂದರೆ ಆದಾಗ ನಮಗೇ ನೋವಾದಂಗೆ ನಾವು ಅನುಭವ ಮಾಡ್ತಾಯಿದ್ದೀವಿ ಅಷ್ಟೇ. ಒಂದು ರೀತಿಯಲ್ಲಿ ಒಂದು ಕನಸು ಥರ. ಭಕ್ತರಾದವರು ಈ ಕನಸಿನಿಂದ ಹೇಳ್ತಾರೆ, ನಿಜಕ್ಕೆ ಬರ್ತಾರೆ. ಏನು ನಿಜ? ಎಲ್ಲ ಆತ್ಮಗಳು ಎಲ್ಲರೂ ಅವರವರ ಇಷ್ಟ, ಅವರವರ ಕರ್ಮಗಳ ಪ್ರಕಾರ ಬೇರೆ ಬೇರೆ ಶರೀರಗಳನ್ನು ಪಡ್ಕೊಂಡಿದ್ದಾರೆ ಅಷ್ಟೇ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಅಂಥವರು ಆಗಲೇ ಜನ್ಮ ಮೃತ್ಯುವನ್ನು ಜಯಿಸಿದ್ದಾರಂತೆ. ಇಲ್ಲಿ ಹೇಳ್ತಿರೋದು ಸುಮ್ಮನೆ ನಾವು ಪ್ರತಿಯೊಬ್ಬರನ್ನು ಆತ್ಮದ ಸ್ತರದಲ್ಲಿ ನೋಡಬೇಕು, ಆತ್ಮದ ಸ್ತರದಲ್ಲಿ ಎಲ್ಲರೊಂದಿಗೆ ವ್ಯವಹರಿಸಬೇಕು. ಯಾರಿಗೆ ಇದು ಮಾಡೋಕ್ಕಾಗತ್ತೋ ಅವರು ಆಗಲೇ ಮುಕ್ತಾತ್ಮರು. ಮುಕ್ತಿ ಅಂದರೆ ಜನ್ಮ ಮೃತ್ಯುವನ್ನು ಜಯಿಸಿದ್ದಾರೆ ಅಂದರೆ ಏನರ್ಥ? ಮುಕ್ತಿಯನ್ನು ಪಡ್ಕೊಂಡಿದ್ದಾರೆ. ಅಂದರೆ ಮತ್ತೆ ಅವರು ಈ ಭೌತಿಕ ಜಗತ್ತಿಗೆ ಬರಬೇಕಾಗಿಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಮತ್ತೆ ಜನ್ಮ ತಗೊಳ್ಳೋ ಅವಶ್ಯಕತೆ ಇಲ್ಲ ಅವ್ರಿಗೆ. ನೋಡಿ ಎಷ್ಟು ಪ್ರಬಲವಾದ ಪವರ್ಫುಲ್ ಇದು. ಸುಮ್ಮನೆ ಎಲ್ಲರಲ್ಲೂ ಆತ್ಮವನ್ನು ನೋಡಬೇಕು. ಸುಲಭನೋ ಕಷ್ಟನೋ? ವಿಷಯ ಸುಲಭ, ಪ್ರಾಕ್ಟಿಕಲ್ಲಾಗಿ ಕಷ್ಟ. ಪ್ರಾಕ್ಟಿಕಲ್ಲಾಗಿ ಯಾಕೆ ಕಷ್ಟ? ಅಲ್ಲ, ನಮ್ಮ ಬಗ್ಗೆ ನಾವು ಮಾತಾಡೋಣ, ಇನ್ನೊಬ್ರ ಬಗ್ಗೆ ಬೇಡ. ನಮಗೇನು ಒಪ್ಕೊಳ್ಳೋಕೆ ಪ್ರಾಬ್ಲಮ್? ಅಲ್ಲ, ಇವಾಗ ಜ್ಞಾನ ಸಿಕ್ತಲ್ಲ. ಇವಾಗ ಅಜ್ಞಾನದಲ್ಲಿ ಇದ್ವಿ, ಇವಾಗ ಜ್ಞಾನ ಸಿಕ್ತು, ಆಯಿತು. ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಆತ್ಮ. ಅಹಂಕಾರ. ಏನು ಅಹಂಕಾರ ಇದು? ಯಾವ ಅಹಂಕಾರ? ನಾನು ಅನ್ನೋದು ಅಸ್ತಿತ್ವ, ನಾನು ಏನು ಅನ್ನೋದು ನಮ್ಮದು. ಅಂದರೆ ನಾನು ಏನೋ ಆಗ್ಬಿಟ್ಟಿದ್ದೀನಿ. ಏನಾಗ್ಬಿಟ್ಟಿದ್ದೀನಿ ನಾನು? ಜಿರಳೇನೂ ಆಗಿದ್ದೆ, ಹಂದಿನೂ ಆಗಿದ್ದೆ, ಕತ್ತೇನೂ ಆಗಿದ್ದೆ, ಎಲ್ಲ ಆಗಿದ್ದಂತೆ ನಾನು ಒಂದು ಇದು ಹಾಕೋಬೇಕು ನಾನು ತಲೆ ಮೇಲೆ. ಸೊ ನಾವು ನಿಜವಾಗಲೂ ಏನೂ ಅಲ್ಲ. ಈ ಭಗವಂತನ ಸಂಪೂರ್ಣ ಸೃಷ್ಟಿಯಲ್ಲಿ 3/4 ಭಾಗ ಆಧ್ಯಾತ್ಮಿಕ ಜಗತ್ತು. ಇದನ್ನು ದಯವಿಟ್ಟು ಗಮನಿಸಿ. ಇದನ್ನು 3/4 ಭಾಗ ಭಗವಂತನ ಒಂದು ಸೃಷ್ಟಿಯಲ್ಲಿ 3/4 ಭಾಗ ಆಧ್ಯಾತ್ಮಿಕ ಜಗತ್ತು. 3/4 ಆಫ್ ದ ಕ್ರಿಯೇಷನ್ ಸ್ಪಿರಿಚುವಲ್ ವರ್ಲ್ಡ್. ಓಕೆ, 1/4 ಭಾಗ ಭೌತಿಕ ಜಗತ್ತು.
ಸೊ 75% 75% ಆಧ್ಯಾತ್ಮಿಕ ಜಗತ್ತು, ಕಾಲ್ ಭಾಗ ಭೌತಿಕ ಜಗತ್ತು. ಜೀವಿಗಳ ಲೆಕ್ಕದಲ್ಲಿ, ಇದು ಜಾಗದ ಲೆಕ್ಕದಲ್ಲಿ, ಎಷ್ಟು ಜಾಗ ಇದೆ ಅದರ ಪ್ರಕಾರವಾಗಿ ಜೀವಿಗಳ ಲೆಕ್ಕದಲ್ಲಿ ಪ್ರಭುಪಾದರು ಬರೀತಾರೆ ಸುಮಾರು 90%ಕ್ಕಿಂತ ಹೆಚ್ಚು ಜೀವಿಗಳು ಆಧ್ಯಾತ್ಮಿಕ ಜಗತ್ತಿನಲ್ಲಿದ್ದಾರೆ. 75% ಇರೋ ಜೀವಿಗಳಲ್ಲಿ 90%ಕ್ಕಿಂತ ಹೆಚ್ಚು ಜೀವಿಗಳು ಆಧ್ಯಾತ್ಮಿಕ ಜಗತ್ತಿನಲ್ಲಿದ್ದಾರೆ. ಸೊ ಎಷ್ಟು ಪ್ರತಿಶತ ಭೌತಿಕ ಜಗತ್ತಿನಲ್ಲಿರೋದು? 10%. ಸೊ 10% ಜಾಸ್ತಿನೋ 90% ಜಾಸ್ತಿನೋ? 90% ಜಾಸ್ತಿ. ಹಾಗಾಗಿ ಆಧ್ಯಾತ್ಮಿಕ ಜಗತ್ತಿನಲ್ಲಿರೋ ಜೀವಿಗಳು ಶ್ರೇಷ್ಠನೋ, ಭೌತಿಕ ಜಗತ್ತಿನಲ್ಲಿರೋ 10% ಗ್ರೇಟೋ? ಜೈಲಲ್ಲಿರೋರು ಗ್ರೇಟೋ, ಸಿಟಿಯಲ್ಲಿರೋರು ತಮ್ಮ ಮನೆಗಳಲ್ಲಿರೋರು ಗ್ರೇಟೋ? ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದಿದ್ದೀವಿ. ಸುಮ್ಮನೆ ಅಲ್ಲ, ಜೈಲಿಗೆ ಬಂದಿದ್ದೀವಿ. ಸುಮ್ಮನೆ ಬರಲಿಲ್ಲ ನಾವು, ಜೈಲಿಗೆ ಬಂದಿದ್ದೀವಿ. ಆಮೇಲೆ ನಾವು ಅನ್ಕೋತಾ ಇದ್ದೀವಿ ನಾನೇನೋ ಸಾಧನೆ ಮಾಡಿದ್ದೀನಿ. ಹೌದು, ಕಳ್ಳ ಆಗಿದ್ದೀನಿ, ಜೈಲಿಗೆ ಬಂದಿದ್ದೀನಿ, ಏನೋ ಸಾಧನೆ ಮಾಡಿದ್ದೀನಿ. ಆದರೆ ಅದು ಹೊಗಳ್ಕೊಳ್ಳೋ ವಿಷಯನಾ? ನಾವು ಜೈಲಿಗೆ ಬಂದಿದ್ರೆ ಅದು ಹೊಗಳ್ಕೊಳ್ಳೋ ವಿಷಯನಾ? ಸೊ ಅಹಂಕಾರಕ್ಕೆ ಕಾರಣ ಏನು? ಈ ಅಜ್ಞಾನ. ನಾನು ಭೌತಿಕ ಜಗತ್ತಿಗೆ ಕೈದಿಯಾಗಿ ಬಂದಿದ್ದೀನಿ ಅನ್ನೋ ಅಜ್ಞಾನ. ನಾನು ಅಂದ್ಕೊಂಡಿದ್ದೀನಿ ನಾನು ಇನ್ನು ಬಂದು ಏನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ. ಇಲ್ಲ, ಸಾಧನೆ ಮಾಡೋರೆಲ್ಲ ಅಲ್ಲಿದ್ದಾರೆ. ಮಾಡಿಲ್ದೇ ಇರೋರನ್ನ ಇಲ್ಲಿ ಕಳಿಸ್ತಾರೆ, ಹೋಗಿ ಸಾಧನೆ ಮಾಡಿ ಅಂತ. ನಾವೇನು ಸಾಧನೆ ಮಾಡ್ತೀವಿ? ಗರ್ವ, ಅಹಂಕಾರದ ಸಾಧನೆಯನ್ನು ಮಾಡ್ತೀವಿ. ಸೊ ಅರ್ಥ ಮಾಡ್ಕೊಳ್ಳಿ, ಸರಳವಾದ ವಿಷಯ. ನಾನು ಯಾರು ಅಲ್ಲ, ನಾನೊಂದು ಆತ್ಮ, ಭಗವಂತನ ಸೇವಕ. ಭಗವಂತನಿಗೆ ಸೇವೆ ಮಾಡೋದನ್ನು ಬಿಟ್ಟು ಈ ಭೌತಿಕ ಜಗತ್ತಿನಲ್ಲಿ ನಾನೇ ಸ್ವಾಮಿ ಆಗಕ್ಕೆ ಬಂದಿದ್ದೀನಿ. ಇದು ನನ್ನ ಮುಟ್ಟಾಳ್ತನ. ಇಲ್ಲಿ ಸ್ವಾಮಿ ಆಗಕ್ಕಾಗತ್ತಾ? ಪ್ರಭುಪಾದರು ಬರೀತಾರೆ, ಈ ಭೌತಿಕ ಜಗತ್ತಿನಲ್ಲಿ ಯಾರೂ ಸ್ವಾಮಿ ಇಲ್ಲ, ಎಲ್ಲರೂ ಸೇವಕರೇ. ಯೋಚನೆ ಮಾಡಿ, ನಾವೆಲ್ಲರೂ ಯಾರಿಗಾದರೂ ಸೇವೆ ಮಾಡ್ತಾ ಇಲ್ವಾ? ಪ್ರಭುಪಾದರು ಬರೀತಾರೆ, ತಂದೆ ತಾಯಂದ್ರ ಮಕ್ಕಳಿಗೆ ಸೇವೆ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಮಾಡಬೇಕು, ಗೌರ್ಮೆಂಟು ಸಮಾಜಕ್ಕೆ ಮಾಡಬೇಕು ಸೇವೆ. ಹೀಗೆ ಎಲ್ಲರೂ ಇನ್ನೊಬ್ಬರ ಸೇವೆಯಲ್ಲೇ ತೊಡಗಿರೋದು. ಸೇವೆ ಮಾಡೋದು ನಮ್ಮ ಜನ್ಮಸಿದ್ಧ ಹಕ್ಕು. ನಾವೆಲ್ಲರೂ ಸೇವೆ ಮಾಡ್ತಾ ಇದ್ದೀವಿ, ಸೇವೆ ಮಾಡೋದಕ್ಕೆ ಬಂದಿರೋದು. ಆದರೆ ಸ್ವಾಮಿ ಆಗಬೇಕು ಅಂತ ಮನಸ್ಸಿನಲ್ಲಿದೆ. ಅದಕ್ಕೆ ಆಗಾಗ ಸ್ವಲ್ಪ ಹೊಡೆತ ಬೀಳ್ತಾ ಇರುತ್ತೆ. ಜಾಗೃತರಾಗಿರಿ, ಎದ್ದೇಳಿ ಅಂತ. ಆದರೆ ನಮಗೆ ಇವತ್ತಿನ ಜೀವನದಲ್ಲಿ ಕಷ್ಟ ಬಂದರೂ ಅದನ್ನು ಹೆಂಗೋ ನಿಭಾಯಿಸ್ಕೊಂಡು ಹೋಗಬೇಕು, ಅಂತೂ ಸ್ವಾಮಿ ಆಗಬೇಕು ಅಷ್ಟೇ. ಇದು ನಮ್ಮ ಭವ ರೋಗ. ಏನಿದು? ಭವ ರೋಗ. ಭೌತಿಕ ಜಗತ್ತಿನಲ್ಲಿ ಬಂದಿರೋಂಥ ಜೀವಿಗಳ ರೋಗ ಇದು. ನಾವು ಸ್ವಾಮಿ ಆಗೋಕ್ಕೆ ಪ್ರಯತ್ನ ಮಾಡ್ತಾಯಿವಿ. ನಾವು ಯಾವಾಗ ಸೇವಕರಾಗಕ್ಕೆ ಒಪ್ಕೋತೀವೋ ಆವಾಗ ಈ ಸಮಾನತೆ ಕಾಣುತ್ತೆ ಎಲ್ಲ ಕಡೆ. ಆಗ ನನಗೆ ಗೊತ್ತಾಗತ್ತೆ, ನಾನು ಅಲ್ಲಿದ್ದು ಭಗವಂತನಿಗೆ ಸೇವೆ ಮಾಡಬೇಕಾಯ್ತು, ಅದು ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ನಾನು ಏನು ಅಹಂಕಾರ ತೋರೋದಕ್ಕಾಗುತ್ತೆ? ಯಾವ ಕಾರಣಕ್ಕೆ ಅಹಂಕಾರ? ಈ ವಿಷಯ ನಮ್ಮ ತಲೆಯಲ್ಲಿ ಕೂತ್ಕೊಂಡ್ರೆ ನಮಗೆ ಯಾವತ್ತೂ ಯಾವ ವಿಷಯಕ್ಕೂ ನಮಗೆ ಅಹಂಕಾರ ಇರೋದಕ್ಕೆ ಕಾರಣ ಇರಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ, ಯಾರು ಈ ರೀತಿ ಸಮಾನತೆಯನ್ನು ನೋಡ್ತಾರೋ, ಎಲ್ಲರೂ ಆತ್ಮಗಳಂತ ನೋಡ್ತಾರೋ, ದೇಹಗಳನ್ನು ಯಾರು ಅಷ್ಟೊಂದು ಗಮನಿಸೋದಿಲ್ವೋ ಅವರಾಗಲೇ ಮುಕ್ತಿ ಪಡ್ಕೊಂಡು ಬಿಟ್ಟಿದ್ದಾರೆ. ಅಂದರೆ ಬೇಕಾಗಿಲ್ಲ ಅವರು ಮತ್ತೆ ಈ ಭೌತಿಕ ಜಗತ್ತಿಗೆ ಬರೋದು. ಬೇಕಾದರೆ ಬರ್ಬೋದು, ಅವಶ್ಯಕತೆ ಇಲ್ಲ. ಅದು ಭೌತಿಕ ಜಗತ್ತಿಗೆ ಬರಬೇಕೋ ಬೇಡವೋ ಅನ್ನೋದು ನಿಮ್ಮ ನಿರ್ಧಾರ. ತಿರ್ಗಾ ವಿಜಯನಗರ ಬೇಕೋ, ಗೋವಿಂದರಾಜ ನಗರ ಬೇಕೋ, ಅದು ನಿಮಗೆ ಬಿಟ್ಟಿರೋದು. ಆದರೆ ಈ ಸಾಮ್ಯತೆಯನ್ನು ನೋಡೋ ವ್ಯಕ್ತಿ ಮತ್ತೆ ಇಲ್ಲಿ ಬರಬೇಕಾಗಿಲ್ಲ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ, ಯಾರು ಈ ರೀತಿ ಸಮಾನತೆಯನ್ನು ಕಾಣ್ತಾರೋ ಅವರ ಜೀವನದಲ್ಲಿ ಯಾವ ಕಾರಣಕ್ಕೂ ದುಃಖ ಇರಲ್ಲ. ಇವಾಗ ನಮಗೆ ಹೆಚ್ಚು ಕಡಿಮೆ ನಮಗೆ ದುಃಖ ಅನ್ನೋದು ಬೇರೆ ಜೀವಿಗಳಿಂದ ನಮಗೆ ದುಃಖ. ಅರೆ ಯಾರು ಸಮಾನತೆಯನ್ನು ನೋಡ್ತಾನೋ ಅವನಿಗೆ ಬೇರೆ ಯಾವ ಜೀವಿಯಿಂದನೂ ದುಃಖ ಇಲ್ಲ. ಯಾಕೆ? ಅವರು ಆತ್ಮ, ನಾನು ಆತ್ಮ. ಇವಾಗ ಅವರಿಂದ ನನಗೇನಾದರೂ ಕಷ್ಟ ಬಂದರೆ ಭಕ್ತನಾದವನಿಗೆ ಯಾವ ರೀತಿಯಲ್ಲಿ ನೋಡ್ತಾನೆ ಭಕ್ತ? ಇವಾಗ ಭಕ್ತರಿಗೆ ಯಾರೋ ತೊಂದರೆ ಮಾಡಿದ್ರು, ಅವಾಗ ಯಾವ ರೀತಿಯಲ್ಲಿ ನೋಡಬೇಕು ಭಕ್ತ? ನಾನು ಆತ್ಮ, ಅವನು ಆತ್ಮ. ಇವಾಗ ನನಗಿದೇನೋ ಆಗಬೇಕು ಅಂದರೆ ಕಾರಣ ಯಾರು? ನಾನೇ.
ಸೊ ಭಕ್ತನಾದವನು ಹಾಗೆ ನೋಡ್ತಾನೆ, ನಾನೇ ಕಾರಣ, ನಾನು ಅವ್ರ ಮೇಲೆ ಯಾಕೆ ಕೋಪ ಮಾಡ್ಕೋತಾ ಇದ್ದೀನಿ, ನಾನೇ ನನ್ನ ಕಷ್ಟಕ್ಕೆ ಕಾರಣ, ಅವರು ಬರೀ ಪೋಸ್ಟ್ ಮ್ಯಾನ್. ಅವರು ಸುಮ್ಮನೆ ಆ ಚೀಟಿಯನ್ನು ತಂದು ಕೊಡೋಕ್ಕೆ ನನ್ನ ಕೈ ಕೊಡೋಕ್ಕೆ ಬಂದಿದ್ದಾರೆ, ಅವರನ್ನು ಯಾಕೆ ಇಟ್ಕೊಂಡು ಹೊಡಿತಾ ಇದ್ದೀನಿ ನಾನು, ನಾನೇ ಕಾರಣನು. ಹಾಗಾಗಿ ನಾನು ಯಾರ ಬಗ್ಗೆನೂ ಬೇಸರ ಪಡೋದಕ್ಕೆ ಕಾರಣನೇ ಇಲ್ಲ. ಗೊತ್ತಾಗ್ತಾ ಇದೆಯಲ್ಲ ನಾನು ಹೇಳ್ತಾ ಇರೋದು? ಇದು ಭಕ್ತನ ದೃಷ್ಟಿಕೋನ. ಈ ಹಂತಕ್ಕೆ ನಾವು ಬರಬೇಕು. ಈ ಹಂತಕ್ಕೆ ಬರೋದಕ್ಕೆ ಇರೋದು ಏಕೈಕ ಮಾರ್ಗ. ಇದನ್ನು ಮಾಡಲಿದ್ರೆ ಯಾವ ಹಂತಕ್ಕೂ ಬರೋಕ್ಕಾಗಲ್ಲ. ಯಾಕಂದರೆ ಈ ವಿಷಯವನ್ನೆಲ್ಲ ನಾವು ಸುಮ್ಮನೆ ಕಿವಿನಲ್ಲಿ ಕೇಳ್ಕೊಂಡು ನಾನು ನಾಳೆಯಿಂದ ಅಪ್ಲೈ ಮಾಡ್ಕೋತೀನಿ ನನ್ನ ಜೀವನದಲ್ಲಿ ಅಂದರೆ ಆಗಲ್ಲ. ಯಾಕಂದರೆ ಜನ್ಮಗಳಿಂದ ನಾವು ಹಿಂಗೆ ಇರೋದು, ಇದೇ ಸಹಜ ಸ್ಥಿತಿ ಅಂದ್ಕೊಂಡು ನಾವು ಜೀವನ ನಡೆಸ್ತಾ ಇರೋದು. ಇದನ್ನು ಮಾಡಿದಾಗ ಮಾತ್ರ ಸ್ವಲ್ಪ ತಲೆ ಸರಿಯಾದ ರೀತಿಯಲ್ಲಿ ತಿರುಗುತ್ತೆ. ಓ, ನಾನು ಯಾಕೆ ಜಪ ಮಾಡ್ತಾಯಿದ್ದೀನಿ, ನಾನು ದೇಹ ಅಲ್ಲ, ನಾನು ಆತ್ಮ, ನಾನು ಭಗವಂತನ ಸೇವಕ, ಹಾಗಾಗಿ ಜಪ ಮಾಡ್ತಾಯಿದ್ದೀನಿ. ಆ ಜಪ ಮಾಡೋದ್ರಿಂದ ಹೃದಯ ಕ್ಲೀನ್ ಆಗುತ್ತೆ. ಹೃದಯ ಕ್ಲೀನ್ ಆದಾಗಲೇ ಇವೆಲ್ಲ ಗೊತ್ತಾಗೋದು, ಇಲ್ಲಾಂದರೆ ಇದು ಯಾವುದೂ ಗೊತ್ತಾಗಲ್ಲ. ಮಾತಾಜಿ ಹೇಳ್ದಂಗೆ ಅಜ್ಞಾನದಲ್ಲಿರ್ತೀವಿ. ಹೃದಯ ಕೊಳೆ ಇರೋ ತನಕ ಹೃದಯದಲ್ಲಿ ಅಜ್ಞಾನದಲ್ಲಿರ್ತೀವಿ. ಇದು ಯಾವ ವಿಷಯ ನಮಗೆ ಬರೋದಿಲ್ಲ. ಅದಕ್ಕೆ ನಾವು ಮತ್ತೆ 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 ಹೇಳ್ತಾ ಇರ್ತೀವಿ, ದಯವಿಟ್ಟು ಜಪ ಮಾಡಿ, ದಯವಿಟ್ಟು ಜಪ ಮಾಡಿ, ದಯವಿಟ್ಟು ಜಪ ಮಾಡಿ. ಮೊದಲು ರೋಗ ಇದೆ ಅಂತ ನಾವು ಒಪ್ಕೋಬೇಕು, ಆಮೇಲೆ ಔಷಧಿ ತೊಗೋಬೇಕು. ಸುಮ್ಮನೆ ಡಾಕ್ಟ್ರ್ ಹತ್ರ ಹೋಗಿ ಬಂದುಬಿಟ್ಟು ಔಷಧಿ ತೊಗೊಳ್ಳಿಲ್ಲ ಅಂದರೆ ಏನು ಪ್ರಯೋಜನ ಆಯಿತು? ಸೊ ಭಕ್ತನಾದವನು ಔಷಧಿಯನ್ನು ತಗೋತಾನೆ, ತನ್ನ ಭವರೋಗವನ್ನು ನಿವಾರಿಸ್ಕೋತಾನೆ. ಸೊ ಅವನ ದೃಷ್ಟಿಯಲ್ಲಿ ಅವಾಗ ಎಲ್ಲರೂ ಜೀವಿಗಳು, ಎಲ್ಲರೂ ಭಗವಂತನ ಭಕ್ತರಾಗಿರಬೇಕು. ಅಯ್ಯೋ ಪಾಪ, ಇವತ್ತು ಅಜ್ಞಾನದಲ್ಲಿ ಎಲ್ಲ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ಅಯ್ಯೋ, ಯಾವುದೋ ಒಂದು ಜೀವಿ ನಾಯಿಯ ಶರೀರವನ್ನು ಪಡ್ಕೊಂಡ್ಬಿಟ್ಟಿದೆ, ಎಂಥ ಅಜ್ಞಾನದ ಸ್ಥಿತಿ, ಅದಕ್ಕೆ ಕೃಪೆಯನ್ನು ಕೊಡೋಣ. ಇದು ಭಕ್ತನ ದೃಷ್ಟಿಕೋನ. ಸೊ ಹಾಗಾಗಿ ಅವನು ಯಾರಿಂದ ಯಾಕೆ ದುಃಖ ಪಡಬೇಕು? ಯಾರಿಂದನೂ ಅವನು ದುಃಖ ಪಡೋಕ್ಕೆ ಕಾರಣನೇ ಇಲ್ಲ. ಅವನು ಅನ್ಕೋತಾನೆ, ನಾನೇ ಮಾಡಿದುಣ್ಣು ಮಾರಾಯ, ನಾ ಮಾಡಿರೋದನ್ನು ನಾನು ಅನುಭವಿಸ್ಬೇಕು, ಇನ್ಯಾರು ಅನುಭವಿಸ್ತಾರೆ? ಅಂಥವನು ಜೀವನದಲ್ಲಿ ಬರೋ ಕಷ್ಟಗಳನ್ನೆಲ್ಲ ಆ ದೃಷ್ಟಿಯಿಂದ ನೋಡ್ತಾನೆ. ಯಾರ ಮೇಲೂ ದ್ವೇಷ ಕಾರೋದಿಲ್ಲ, ಯಾರ ಮೇಲೂ ಅವನು ಈರ್ಷ್ಯೆ ತೋರಿಸೋದಿಲ್ಲ. ಎಷ್ಟು ಸುಲಭ ಆಗತ್ತಲ್ವ ಜೀವನ? ಆಗುತ್ತಾ? ಈ ರೀತಿ ನಮಗೆ ನೋಡೋಕ್ಕಾದರೆ ಜೀವನ ಎಷ್ಟು ಸರಳವಾಗಿ ಹೋಗುತ್ತೆ. ಇವತ್ತು ಹೇಳಿ, ನಮಗೆ ಎಷ್ಟು ನಮ್ಮ ಜೀವನದಲ್ಲಿ ಇರೋ ಸಮಸ್ಯೆಗಳಿಗೆ, ನಮ್ಮ ಮನಸ್ಸಿನಲ್ಲಿ ಓಡ್ತಾ ಇರೋ ತೊಂದರೆಗಳಲ್ಲಿ ಎಷ್ಟು ಬೇರೆ ಜನರಿಂದಾಗಿ ತೊಂದರೆ ನಮಗೆ ಎಷ್ಟಿದೆ? 100 ತೊಂದರೆ ಇದ್ದರೆ ಎಷ್ಟು ತೊಂದರೆ ಬೇರೆ ಜನರಿಂದ ಇರ್ಬೋದು? ಏನಪ್ಪ? 0 ಅಂದರೆ ನಿಮ್ಮದು ಜೀವನ ಬೇರೆ ಅಂತ. ಹೌದು. ಅರೆ ಸಾಮಾನ್ಯವಾಗಿ ನಮಗೆ ಬೇರೆ ಜನರಿಂದನೇ ಸಮಸ್ಯೆ. ನಾವು ಪರ್ಫೆಕ್ಟು, ಬೇರೆಯವರೆಲ್ಲ ಎಲ್ಲರಲ್ಲೂ ತೊಂದರೆಗಳಿವೆ, ಇಷ್ಟೇ ನಮಗೆ ಕಾಣೋದು. ಬೇರೆಯವರಲ್ಲಿ ತಪ್ಕೊಂಡು ಹಿಡಿತೀವಿ, ನಾವು ಎಲ್ಲರಿಗಿಂತ ಶ್ರೇಷ್ಠ ಅಲ್ವಾ ಎನಿವೆ. ಸೊ ನಮ್ಮಲ್ಲಿ ನಾವು ತಪ್ಕೊಂಡು ಹಿಡ್ಕೊಳ್ಳೋ ಕಾರಣನೇ ಇಲ್ಲ. ಸೊ ಈ ದೃಷ್ಟಿಕೋನ ಬಿಟ್ಟು ನಾವೆಲ್ಲರೂ ಸೇವಕರು, ಎಲ್ಲರೂ ಭಗವಂತನ ಸೇವೆ ಮಾಡಬೇಕು. ನನಗೆ ಹೇಗೋ ಭಾಗ್ಯವಶಾತ್ ನನಗೆ ಭಗವಂತನ ಸೇವೆ ಸಿಕ್ಕಿದೆ, ಇನ್ನೊಂದು ಜೀವಿಗೆ ಸಿಕ್ಕಿಲ್ಲ, ಆ ಜೀವಿಗೆ ಈ ಕೃಪೆಯನ್ನು ಕೊಡೋಣ. ಅದಕ್ಕೆ ಇವತ್ತು ನಮ್ಮ ಭಕ್ತರು ಇವಾಗ ಪ್ರತಿ ಶನಿವಾರ ಹೋಗಿ ಪುಸ್ತಕ ವಿತರಣೆ ಮಾಡ್ತಾಯಿದ್ದಾರೆ. ಉದ್ದೇಶ ಏನು? ಬೇರೆಯವ್ರಿಗೆ ಕೃಪೆ ಕೊಡೋಣ ಅಂತ. ನಾನು ಇದನ್ನು ಮುಂಚೆನೂ ಹೇಳಿದ್ದೀನಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನೀವು ಏನು ಸಂಪಾದನೆ ಮಾಡ್ತಾಯಿದ್ದೀರೋ ಅದರಲ್ಲಿ ಒಂದಿಷ್ಟು ಭಾಗ ನನಗೆ ಕೊಡಿ ಅಂತ. ಯಾಕೆ ನನಗೆ ಕೊಡಿ? ಯಾಕೆಂದರೆ ನಾನು ಸ್ವಾಮಿ ಅಲ್ಲ, ಅವನು ಸ್ವಾಮಿ ಅನ್ನೋ ಒಂದು ಪ್ರಜ್ಞೆ ನಮ್ಮಲ್ಲಿ ಬರಲಿ. ಹೀಗೆ ಭಕ್ತಿಯ ಎಲ್ಲ ಚಟುವಟಿಕೆಯೂ ಕೂಡ ನಾನು ಸ್ವಾಮಿ ಅಲ್ಲ ಅನ್ನೋದನ್ನು ನಮಗೆ ತಿಳಿಸಿ ಹೇಳೋದಕ್ಕೆ ಒಂದು ಪ್ರಯತ್ನ. ಅದನ್ನು ಯಾರು ಸ್ವೀಕಾರ ಮಾಡ್ಕೋತಾರೋ ಅವರ ಜೀವನದಲ್ಲಿ ಅವರಿಗೆ ದುಃಖ ಅನ್ನೋದು ಏನೂ ಇಲ್ಲವೇ ಇಲ್ಲ. ಯಾವ ವಿಷಯದಿಂದಲೂ ದುಃಖಕ್ಕೆ ಕಾರಣ ಇಲ್ಲ. ಏನು ಬಂದರೂ ಓಕೆ, ನಾನು ಹಿಂದೆ ಮಾಡಿದ್ದು ತಿರ್ಗಾ ಈ ಥರ ತಪ್ಪು ಮಾಡಲ್ಲ. ಇವಾಗ ಭಾಗವತದಲ್ಲಿ ಪರೀಕ್ಷಿತ ಮಹಾರಾಜ ಇದ್ದಾನೆ. ಪರೀಕ್ಷಿತ ಮಹಾರಾಜನಿಗೆ ನೋಡಿ, ನಮಗೆಲ್ಲ ನಮ್ಮದು ದೊಡ್ಡ ಸಮಸ್ಯೆಗಳು ಅಂತ ಅನ್ಕೋತೀವಲ್ವ ನಾವು. ಪರೀಕ್ಷಿತ ಮಹಾರಾಜನಿಗೆ ಏನು ಸಮಸ್ಯೆ ಬಂತು? ಅವನು ಸಂಪೂರ್ಣ ಚಕ್ರವರ್ತಿ ಆಗಿದ್ದ. ಯುಧಿಷ್ಠಿರ ಈ ಯುದ್ಧ ಆದಮೇಲೆ, ಕುರುಕ್ಷೇತ್ರ ಯುದ್ಧ ಆದಮೇಲೆ ಕೊನೆಗೆ ಉಳಿದಿದ್ದು ಯಾರು? ಪರೀಕ್ಷಿತ ಮಹಾರಾಜ. ಸೊ ಅವನು ಸಂಪೂರ್ಣ ಈ ಜಗತ್ತಿನ ಚಕ್ರವರ್ತಿ ಆಗಿದ್ದ. ಅವನಿಗೆ ಶಾಪ. ಏನು ಶಾಪ? ಇನ್ನು 7 ದಿನಗಳಲ್ಲಿ ಸಾಯ್ತೀಯ ನೀನು. ನಮಗೆ ಬೇಕಾಗಿರೋ ಥರ ಊಟ ಸಿಗಲಿಲ್ಲ,
ಅಥವಾ ಚಳಿ ಜಾಸ್ತಿ, ಅಥವಾ ಯಾರೋ ಏನಂದರು, ಆ ಸಮಸ್ಯೆಗಳೆಲ್ಲ ಅವನದು ಸಮಸ್ಯೆ. ಇನ್ನು 7 ದಿನಗಳಲ್ಲಿ ಸಾಯಬೇಕು, ಇದು ಅವನ ಸಮಸ್ಯೆ. ಇವಾಗ ಪರೀಕ್ಷಿತ ಮಹಾರಾಜ ಅವನು ಚಕ್ರವರ್ತಿ ಆಗಿದ್ದ, ನೋಡಿ ಎಷ್ಟು ಇನ್ಫ್ಲುಯೆನ್ಸ್ ಇರಬೇಕು ಅವನ ನಂತರ. ಅಲ್ಲದೆ ಅವನು ಮಹಾಭಕ್ತ. ಆದರೆ ಅವನು ಯಾವ ತನ್ನ ಸ್ಥಾನ, ತನ್ನ ಶಕ್ತಿ, ತನ್ನ ಯಾವುದನ್ನು ಉಪಯೋಗಿಸಲಿಲ್ಲ. ಅವನ ಮನಸ್ಸಿಗೆ ಬಂದಿದ್ದು ಒಂದೇ ವಿಷಯ, ಇದನ್ನು ಕೇಳಿದ ತಕ್ಷಣ ನಾನೇನೋ ತಪ್ಪು ಮಾಡಿದ್ದೀನಿ, ನಾನು ಮಾಡಿದ ತಪ್ಪಿಗೆ ಇದು ಯೋಗ್ಯ ಶಿಕ್ಷೆ. ಅವನು ಹೇಳ್ತಾನೆ, ನಾನಿದನ್ನು ಅನುಭವಿಸೋದ್ರಿಂದ ತಿರ್ಗಾ ಈ ಥರ ತಪ್ಪು ಮಾಡಲ್ಲ. ನೋಡಿ ಅವನ ಯೋಚನೆ ಹೇಗೆ ಮಾಡ್ತಾ ಇದ್ದಾನೆ, ನಾನು ತಪ್ಪು ಮಾಡಿದೆ, ತಪ್ಪಿಂದ ನಾನು ಸ್ವಲ್ಪ ಒದಾಡಿಬಿಟ್ರೆ, ನನಗೆ ಕಷ್ಟ ಬಂದುಬಿಟ್ರೆ ನನಗೆ ಮನಸ್ಸಿಗೆ ಬರುತ್ತೆ, ಅಯ್ಯೋ ಯಾತಕ್ಕೆ ಕಷ್ಟ ಬಂತು, ಈ ತಪ್ಪು ಮಾಡಿದೆ ನಾನು, ಮತ್ತೆ ಆ ತಪ್ಪು ಮಾಡಲ್ಲ ನಾನು ಅಂತ ಯೋಚನೆ ಮಾಡ್ತಾ ಇದ್ದಾನೆ ಪರೀಕ್ಷಿತ. ಇದು ಭಕ್ತರ ದೃಷ್ಟಿಕೋನ. ಒಬ್ಬ ಬ್ರಾಹ್ಮಣನ ಮಗ ಅವನಿಗೆ ಶಾಪವನ್ನು ಕೊಡ್ತಾನೆ. ಪರೀಕ್ಷಿತ ಏನು ಬೇಕಾದ್ರೂ ಮಾಡ್ಬೋದಾಯ್ತು ಅವನಿಗೆ, ಅವನು ಏನೂ ಮಾಡಲಿಲ್ಲ, ಸ್ವೀಕಾರ ಮಾಡಿಕೊಂಡ, ಆಯಿತು ಇದು ಭಗವಂತನ ಇಚ್ಛೆ. ಆದರೆ ಅವನ ಮನಸ್ಸಿನಲ್ಲಿ ಬರೋದು ಇದೊಂದೇ, ನಾನೇನೋ ತಪ್ಪು ಮಾಡಿದ್ದೀನಿ, ಆ ತಪ್ಪಿಗೆ ಇದು ಶಿಕ್ಷೆ, ಇವಾಗ ಮತ್ತೆ ಆ ತಪ್ಪು ಮಾಡದೇ ಇರೋವಂಥ ಮನೋಭಾವ ನನ್ನಲ್ಲಿ ಬರಲಿ ಅಂದ್ಬಿಟ್ಟು ಅವನು ಹೇಳ್ತಾನೆ. ತಕ್ಷಣ ಬರಲಿ ಆ ಕಷ್ಟ, ತಕ್ಷಣ ಬರಲಿ ಕಷ್ಟ. ಯಾಕೆ ಒಂದು ಸ್ವಲ್ಪ ಸಮಯ ಚಾನ್ಸ್ ಸಿಕ್ಬಿಟ್ರು ತಿರ್ಗಾ ತಪ್ಪು ಮಾಡಿಬಿಡ್ಬೋದಲ್ಲ. ಅವನು ಹೇಳ್ತಾನೆ ತಕ್ಷಣ ಬರಲಿ ಕಷ್ಟ. ಆಮೇಲೆ ಅವನಿಗೆ ಕೇಳಿ ಬರುತ್ತೆ, ಓಕೆ ನೀನು 7 ದಿನದಲ್ಲಿ ಸಾಯ್ತೀಯಪ್ಪ, ಆಯಿತು ಒಳ್ಳೇದಾಯಿತು, ಎಲ್ಲ ಬಿಟ್ಬಿಡ್ತಾನೆ. ಬಿಟ್ಬಿಟ್ಟು ಹೋಗಿ ಇವಾಗ 7 ದಿನದಲ್ಲಿ ನಾನು ಏನು ಮಾಡಬೇಕು, ನಾನು ಹೇಗೆ ನನ್ನ ದೇಹವನ್ನೇ ತ್ಯಾಗ ಮಾಡಬೇಕು ಅನ್ನೋ ಯೋಚನೆ ಮಾಡ್ತಾನೆ. ಯಾಕೆ ಅವನಿಗೆ ತಾನು ದೇಹ, ತಾನು ರಾಜ, ಚಕ್ರವರ್ತಿ, ಇದು ಯಾವ ಒಂದು ಮನೋಭಾವನೂ ಇರಲಿಲ್ಲ. ಅವನ ಮನಸ್ಸಿನಲ್ಲಿ ತಾನು ಜೀವಿ, ಭಗವಂತನ ಸೇವಕ, 7 ದಿನ ಸಿಕ್ಕಿದೆ, ಹೇಗೆ ನನ್ನ ಜೀವನವನ್ನು ಪರಿಪೂರ್ಣ ಮಾಡ್ಕೊಳ್ಳೋದು, ಅಷ್ಟೇ ಅವನ ಯೋಚನೆ ಇದ್ದಿದ್ದು. ಸೊ ಇದು ಬಹಳ ಕಷ್ಟ, ಆದರೆ ಸುಲಭ. ಮಾಡಿಬಿಟ್ರೆ ಜೀವನ ಅತ್ಯಂತ ಸರಳವಾಗೋಗುತ್ತೆ. ಅಭ್ಯಾಸ ಮಾಡೋಕ್ಕಾದರೆ, ನಾನು ಹೇಳಿದ್ನಲ್ಲ, ಅಭ್ಯಾಸ ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರೋ ಶಕ್ತಿ ಇದರಲ್ಲಿದೆ, ಇಲ್ಲಾಂದರೆ ಆಗಲ್ಲ. ಇದನ್ನು ನಾವು ಪ್ರಾಮಾಣಿಕತೆಯಿಂದ ಮಾಡಿದ್ರೆ ಖಂಡಿತ ಆ ಹಂತಕ್ಕೆ ಬರ್ತೀವಿ. ಮತ್ತು ಇದು ಮುಕ್ತಿಯ ಹಂತ. ಸೊ ಈ ಭಕ್ತಿಯ ಒಂದು ಪ್ರಗತಿಯ ಮಾರ್ಗದಲ್ಲಿ ಈ ಮುಕ್ತಿ ಅನ್ನೋದು ಮೊದಲನೇ ಒಂದು ಸ್ಟೇಷನ್ ಅಷ್ಟೇ, ಇದು ಅಂತ್ಯ ಅಲ್ಲ. ಇವಾಗ ಮುಕ್ತಿ, ಮೋಕ್ಷ ಅಂದರೆ 5 ತರಹದ ಮುಕ್ತಿ ಇದೆ. ಇದನ್ನು ಮುಂಚೆನೂ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. 5 ತರಹದ ಮುಕ್ತಿ ಅಥವಾ ಮೋಕ್ಷ. ಮುಕ್ತಿ ಮೋಕ್ಷ ಎರಡೂ ಒಂದೇ, ಬೇರೆ ಬೇರೆ ಅಲ್ಲ. ಮೊದಲನೆಯ ಮೋಕ್ಷಕ್ಕೆ ಸಾಯುಜ್ಯ ಮುಕ್ತಿ ಅಂತ ಕರೀತಾರೆ. ಸಾಯುಜ್ಯ ಮುಕ್ತಿ ಅಂದರೆ ನಾನು ಭಗವಂತನಲ್ಲಿ ಒಂದಾಗ್ಬಿಡ್ತೀನಿ. ಅಂದರೆ ಭಗವಂತನ ಬ್ರಹ್ಮಜ್ಯೋತಿ ಇದೆ, ನಾನು ಅದರಲ್ಲಿ ಕಣ ಅಂತ ನಾನು ಹೇಳಿದ್ನಲ್ಲ, ನಾನು ವಾಪಸ್ ಹೋಗಿ ಅಲ್ಲೇ ಕೂತ್ಕೊಂಡ್ಬಿಡ್ತೀನಿ. ಲೈಟಲ್ಲಿ ಹೋಗಿ ನಾನು ಭಗವಂತನ ಲೈಟಲ್ಲಿ, ಭಗವಂತನ ಶರೀರದಿಂದ ಬರ್ತಾ ಇರೋ ಪ್ರಭೆಯಲ್ಲಿ ನಾನು ಒಂದಾಗ್ಬಿಡ್ತೀನಿ. ಇದು ನಮಗೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಶ್ರೀಪಾದ ಶಂಕರಾಚಾರ್ಯರು ಹೇಳಿಕೊಟ್ಟದ್ದಂಥ ಮಾರ್ಗ. ಇದಕ್ಕೆ ಕಾರಣ ಇದೆ, ಬೇಸರ ಪಡಬೇಡಿ. ನಮ್ಮ ಮನೆಯಲ್ಲಿ ನಾವು ಶಂಕರಾಚಾರ್ಯರ ಅನುಯಾಯಿಗಳೇ. ಓಕೆ, ಅದರಿಂದ ಯಾರಿಗೂ ಅಗೌರವ ತೋರ್ತಾ ಇಲ್ಲ, ಸತ್ಯತೆ ಏನಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾನು. ಸೊ ಶಂಕರಾಚಾರ್ಯರು ಮೊದಲು ನಮಗೆ ಹೇಳ್ಕೊಟ್ಟಿದ್ದು ಸಾಯುಜ್ಯ ಮುಕ್ತಿ, ಬ್ರಹ್ಮನ್ನಲ್ಲಿ ಒಂದಾಗೋದು. ಆದರೆ ಅದು KG1 ಇತ್ತು, ಅದು ಅಷ್ಟೇ, ಫಸ್ಟ್ ಸ್ಟ್ಯಾಂಡರ್ಡ್. ಆಮೇಲೆ ರಾಮಾನುಜಾಚಾರ್ಯ ಬಂದರು, ಅವರು ಇನ್ನೊಂದು ಸ್ವಲ್ಪ ಫಸ್ಟ್ ಸ್ಟ್ಯಾಂಡರ್ಡಿಂದ ಮುಂದೆ ಬಂದರು. ಸೆಕೆಂಡ್ ಸ್ಟ್ಯಾಂಡರ್ಡ್, 3ನೇ ಸ್ಟ್ಯಾಂಡರ್ಡ್ ತನಕ ಬಂದರು. ಮಧ್ವಾಚಾರ್ಯರು ಬಂದರು, 7ನೇ ಕ್ಲಾಸ್ ತನಕ ಕರ್ಕೊಂಡ್ಬಂದರು. ಹೀಗೆ ಆಚಾರ್ಯರು ಹಂತ ಹಂತವಾಗಿ ಜೀವಿಗಳನ್ನು ಆ ಪ್ರಗತಿಯ ಮಾರ್ಗದಲ್ಲಿ ಮುಂದೆ ಮುಂದೆ ಕರ್ಕೊಂಡು ಹೋಗುವಂಥ ಮಾರ್ಗವನ್ನು ತೋರಿಸ್ಕೊಟ್ರು. ಆದರೆ ಮೊಟ್ಟ ಮೊದಲಿಗೆ ಮತ್ತೆ ಶಂಕರಾಚಾರ್ಯರ ಪ್ರಭಾವ ದಕ್ಷಿಣ ಭಾರತದಲ್ಲಿ ಬಹಳ ಪ್ರಭಾವ ಆಯಿತು. ಯಾಕೆಂದರೆ ಶಂಕರಾಚಾರ್ಯರು ಶಿವನ ಅಂಶ. ಅಷ್ಟು ಪ್ರಬಲವಾಗಿ ಪ್ರಚಾರ ಮಾಡಿದರು ಅವರು, ಅದನ್ನು ಅಲ್ಲಾಡ್ಸೋಕ್ಕೆ ಯಾರಿಗೂ ಆಗಲಿಲ್ಲ, ಬಹಳ ಸಮಯ ತಗೊಂಡು. ಹಾಗೂ ರಾಮಾನುಜಾಚಾರ್ಯರು ಬಂದಾಗಲೂ ಕೂಡ ಈ ಶಂಕರಾಚಾರ್ಯರ ಒಂದು ಬೋಧನೆ ಏನಿತ್ತು ಅದು ಬೌದ್ಧ ಪಂಥವಾಗಿ ಪರಿವರ್ತಿತವಾಯಿತು. ಅವರೆಲ್ಲ ಹೊರಗಡೆ ಹೋದರು, ಬೌದ್ಧರಾದರು. ಸೊ ಹೀಗೆ ಏನೇನೋ ಬೇಕಾದಷ್ಟು ವಿಷಯಗಳಾಗಿವೆ. ಆದರೆ ಉದ್ದೇಶ ಏನಂದರೆ ಇದು ಒಂದು ತರಹದ ಮುಕ್ತಿ ಅಷ್ಟೇ, ಸಾಯುಜ್ಯ ಮುಕ್ತಿ, ಭಗವಂತನಲ್ಲಿ ಒಂದಾಗ್ಬಿಡೋದು. ನಿಮ್ಮ ಜೀವನದ ಗುರಿ ಏನು, ಕೊನೆಗೆ ನಾನು ಭಗವಂತನಲ್ಲಿ ಒಂದಾಗ್ಬಿಡ್ಬೇಕಪ್ಪ, ಇದು ಒಂದು ರೀತಿಯ ಮುಕ್ತಿ. ಇನ್ನು 4 ಮುಕ್ತಿ ಇದೆ. ಈ ಮುಕ್ತಿಯನ್ನು ನಾವು ವೈಕುಂಠದಲ್ಲಿ ಪಡಿಬೋದು. ವೈಕುಂಠ ಅಂದರೆ ಯಾರಿದ್ದಾರಲ್ಲಿ?
ನಾರಾಯಣ. ವಿಷ್ಣು ಅನ್ಬಾರ್ದು. ಓಕೆ, ಇಷ್ಟು ದಿನ ನಾನು ಕ್ಲಾಸ್ಗಳು ಮಾಡಾದ್ಮೇಲೆ ನಾರಾಯಣ ಅನ್ಬೇಕು, ವಿಷ್ಣು ಅನ್ಬಾರ್ದು. ವಿಷ್ಣು ಬೇರೆ ಹೇಳಿದ್ದೀನಲ್ವ ನಾನು. ಸೊ ಅಲ್ಲಿ 4 ತರಹದ ಮುಕ್ತಿ ಇದೆ ಅಥವಾ ಮೋಕ್ಷ ಇದೆ. ನೋಡ್ಕೊಳ್ಳಿ, ಯಾರು ಹೋಗಬೇಕು ಯೋಚನೆ ಮಾಡ್ಕೊಳ್ಳಿ. ಸಾರೂಪ್ಯ. ಸಾರೂಪ್ಯ ಅಂದರೆ ಏನರ್ಥ? ಸಾ ಅಂದರೆ ಅದೇ ತರಹ, ರೂಪ್ಯ ಅಂದರೆ ರೂಪ. ಯಾರ ತರಹ ರೂಪ? ನಾರಾಯಣನಂತಹ ರೂಪ, ಚತುರ್ಭುಜ ರೂಪ, ಸಾರೂಪ್ಯ. ಇದು ಒಂದು ತರಹದ ಮುಕ್ತಿ. ಅಂದರೆ ಭೌತಿಕ ಜಗತ್ತಿಂದ ಆಚೆ ಹೋಗ್ತೀನಿ. ಎಲ್ಲಿಗೆ ಹೋಗ್ತೀನಿ? ವೈಕುಂಠಕ್ಕೆ ಹೋಗ್ತೀನಿ. ವೈಕುಂಠಕ್ಕೆ ಹೋಗ್ಬಿಟ್ಟು ನಾರಾಯಣನಂತೆ ಶರೀರವನ್ನು ಪಡ್ಕೋತೀನಿ. ಇದು ಒಂದು ಮೋಕ್ಷ. ಓಕೆ, ಸಾರೂಪ್ಯ. ಎರಡನೇದು ಸಾಲೋಕ್ಯ. ಭಗವಂತ ಎಲ್ಲಿದ್ದಾನ, ನಾನು ಅಲ್ಲೇ ಇರಬೇಕು, ಸಾಲೋಕ್ಯ. ಸಾಮೀಪ್ಯ. ಸಾಮೀಪ್ಯ ಅಂದರೆ ಸಮೀಪ, ಭಗವಂತನ ಸಮೀಪದಲ್ಲಿ ಇರಬೇಕು ನಾನು, ದೂರ ಇರೋದು ಬೇಡ ನನಗೆ, ಅವನ ಹತ್ರನೇ ಇರಬೇಕು ನಾನು, ಸಾಮೀಪ್ಯ. ಆಮೇಲೆ ಸಾಷ್ಟಿ. ಸಾಷ್ಟಿ ಅಂದರೆ ಭಗವಂತನ ಹತ್ರ ಎಷ್ಟು ಐಶ್ವರ್ಯ ಇದೆಯೋ ನನಗೂ ಆ ಎಲ್ಲ ಐಶ್ವರ್ಯ ಬೇಕು. ಇದು ಒಂಥರ ಓಕೆ, ಬಟ್ ಭಗವಂತನಿಗೆ ಸಂಬಂಧಿತವಾಗಿರೋದ್ರಿಂದ ಶಾಸ್ತ್ರದಲ್ಲಿ ಸ್ವೀಕಾರ ಮಾಡ್ತಾರೆ ಇದನ್ನು. ಇದು ಒಂದು ರೀತಿಯ ಸ್ವಾರ್ಥ. ಆದರೆ ಆ ಐಶ್ವರ್ಯವನ್ನು ಪಡ್ಕೊಳ್ಳೋ ಉದ್ದೇಶನೂ ಭಗವಂತನಿಗೆ ಸೇವೆಯನ್ನು ಮಾಡೋದು ಆಗಿರೋದ್ರಿಂದ ಅದರಲ್ಲಿ ದೋಷ ಇಲ್ಲ ಅದು. ಸೊ ಈ 4 ಮೋಕ್ಷಗಳನ್ನು ನಾವು ಪಡ್ಕೊಂಡು ವೈಕುಂಠ ಲೋಕಕ್ಕೆ ಹೋಗ್ಬೋದು. ಭೌತಿಕ ಜಗತ್ತಿನಲ್ಲಿ ಇರ್ಬೋದು. ಅದು ಗೊತ್ತಾಯ್ತಲ್ಲ, ಪುನರಪಿ ಜನನಂ ಪುನರಪಿ ಮರಣಂ, ಇದು ಒಂದು ಆಪ್ಷನ್ನು. ಇದರಲ್ಲೂ ಮೇಲೆ ಸ್ವರ್ಗ ಲೋಕಗಳಿಗೆ, ಊರ್ಧ್ವ ಲೋಕಗಳಿಗೆ ಹೋಗ್ಬೋದು, ಮತ್ತೆ ಭೌತಿಕ ಜಗತ್ತಿಗೆ, ಭೂಮಿಗೆ ಬರ್ಬೋದು, ಮತ್ತಿಲ್ಲ ಕೆಳ ಲೋಕಗಳಿಗೆ ಹೋಗ್ಬೋದು. ಇದು 3 ಆಪ್ಷನ್. ಭೌತಿಕ ಜಗತ್ತಿನಲ್ಲಿ ಮೇಲೆ ಹೋಗ್ಬೋದು, ಇರೋ ಕಡೆ ಮತ್ತೆ ಭೂಮಿಗೆ ಬರ್ಬೋದು, ಇಲ್ಲ ಕೆಳಮಟ್ಟದ ಲೋಕಗಳಿಗೆ ಹೋಗ್ಬೋದು. ಇದು 3 ಆಪ್ಷನ್. 4ನೇ ಆಪ್ಷನ್ನು ಸಾಯುಜ್ಯ, ಭಗವಂತನಲ್ಲಿ ಒಂದಾಗೋದು. ನಮಗಿರೋ ಆಪ್ಷನ್ಸ್ 4ನೇದು ಭಗವಂತನಲ್ಲಿ ಒಂದಾಗೋದು. ಇನ್ನೂ 4 ಭಗವಂತನ ಥರ ರೂಪ ಪಡ್ಕೊಳ್ಳೋದು, ಭಗವಂತನ ಹತ್ರ ಇರೋದು, ಭಗವಂತನ ಲೋಕದಲ್ಲಿರೋದು, ಭಗವಂತನ ಹತ್ರ ಇರೋಷ್ಟು ಐಶ್ವರ್ಯವನ್ನು ಪಡ್ಕೊಳ್ಳೋದು. 8 ಆಪ್ಷನ್ ಬಂತು. ಜೀವನದಲ್ಲಿ ಏನು ಸಾಧನೆ ಮಾಡಬೇಕು, ನಾವು ಜೀವನದ ಗುರಿ ಏನು ಅಂದರೆ ಈ 8ರಲ್ಲಿ ಯಾವ್ದಾದ್ರು ಒಂದನ್ನು ಚೂಸ್ ಮಾಡ್ಕೋಬೋದು ಇಲ್ಲಿ ತನಕ. ಇವಾಗ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ಇನ್ನೊಂದು ಸ್ವಲ್ಪ ಮುಂದೆ ಹೋಗೋದಕ್ಕೆ ಇವಾಗ ಏನು ನಡೀತಾ ಇದೆ? ಇವಾಗ ಏನು ಹಬ್ಬನಾ ಇದು? ಏನು ಹಬ್ಬ ಇದು? ಏನದರ ಉದ್ದೇಶ ಏನು? ಯಾರ ವಿಜಯ? ರಾಮನ ವಿಜಯ. ಇವಾಗ ಎಷ್ಟು ಜನ ಇಲ್ಲಿ ರಾಮನ ವಿಜಯವನ್ನು ನಾವು ಆಚರಿಸ್ತಾ ಇದ್ದೀವಿ ನೋಡಿ. ದಸರಾ ಹಬ್ಬದ ಉದ್ದೇಶನೇ ರಾಮನ ವಿಜಯ. ಅದು ವಿಜಯ ದಶಮಿ. ರಾಮ ವಾಪಸ್ಸು ಅಯೋಧ್ಯೆಗೆ ಬಂದಿದ್ದು ಯಾವಾಗ? ದೀಪಾವಳಿ ದಿನ. ಯಾತಕ್ಕೆ ದೀಪವನ್ನು ಬೆಳಗೋದು? ಇಲ್ಲ, ಶಾಸ್ತ್ರದಲ್ಲಿ ಹೇಳ್ತಾರೆ ಆ ಸಮಯದಲ್ಲಿ ರಾಮ ಯಾವ ವಾಹನದಲ್ಲಿ ಬಂದ ಅಯೋಧ್ಯೆಗೆ? ಪುಷ್ಪಕ ವಿಮಾನದಲ್ಲಿ ಬರ್ತಾ ಇದ್ದ. ರಾತ್ರಿ ಸಮಯದಲ್ಲಿ ಬಂದಂತೆ, ಸಂಜೆ ಸಮಯದಲ್ಲಿ ಅಯೋಧ್ಯೆಗೆ. ಆವಾಗ ಏನಿತ್ತು? ಎಲೆಕ್ಟ್ರಿಸಿಟಿ ಇತ್ತಾ? ಸೊ ರಾಮನ ಬರ್ಮಾಡ್ಕೊಳ್ಳೋಕ್ಕೆ ಅಯೋಧ್ಯವಾಸಿಗಳು ಏನು ಮಾಡಿದ್ರು? ನಾವಿವತ್ತು ಪಟಾಕಿ ಹೊಡೆದು ಪೊಲ್ಯೂಷನ್ ಮಾಡ್ತೀವಿ. ಆದರೆ ಅದು ಉದ್ದೇಶ ಅಲ್ವೇ ಅಲ್ಲ. ಉದ್ದೇಶ ಇರಿದು ದೀಪವನ್ನು ಬೆಳಗಿಸೋದು, ಅದು ರಾಮನ ಸ್ಮರಣೆ ಆಗಲಿ ಅಂತ. ರಾಮನ ಸ್ಮರಣೆ ಆಗಲಿ ಆ ಸಮಯದಲ್ಲಿ, ಆ ಮನೋಭಾವದಲ್ಲಿ ಒಂದು ಉತ್ಸವ. ಯಾಕೆ? ರಾಮ ವಾಪಸ್ ಬರ್ತಾ ಇದ್ದಾನೆ, ಸೀತಾ ಜೊತೆಗೆ ಬರ್ತಾ ಇದ್ದಾನೆ, ಎಲ್ಲರೂ ತನ್ನ ಪ್ರಿಯ ಸೇವಕರ ಜೊತೆ ಬರ್ತಾ ಇದ್ದಾನೆ, ಪಟ್ಟಾಭಿಷೇಕ ಆಗತ್ತೆ. ಇದೆಲ್ಲ ಭಕ್ತರಿಗೆ ಸಂತೋಷದ ಸನ್ನಿವೇಶ. ಸೊ ಯಾಕಿದನ್ನು ಹೇಳಿದೆ? ಯಾಕೆಂದರೆ ಈ ವೈಕುಂಠ ಲೋಕ ಆದಮೇಲೆ ಯಾರಾದರೂ ಅಯೋಧ್ಯೆಗೆ ಬೇಕಾದ್ರೂ ಹೋಗ್ಬೋದು. ಯಾರು ರಾಮನ ಹತ್ರ ಹೋಗಬೇಕು ಅಂತ ಇದ್ದರೆ ಅದು 9ನೇ ಆಪ್ಷನ್. ಈ ಥರ ಅಸಂಖ್ಯಾತ ಇದೆ, ಆದರೆ ಫೇಮಸ್ ಆಪ್ಷನ್ಗಳು ಹೇಳ್ತಾ ಇದ್ದೀನಿ. ಓಕೆ, ಆಮೇಲೆ ಇನ್ಯಾವ ಆಪ್ಷನ್ ಇದೆ? ಅದನ್ನೇ ಬಿಟ್ಬಿಟ್ರೆ ಹೆಂಗೆ? ಕೃಷ್ಣನ ಹತ್ರ ಹೋಗೋದು. ಕೃಷ್ಣನ ಹತ್ರ ಹೋಗೋದ್ರಲ್ಲೂ ಕೂಡ 3 ಆಪ್ಷನ್ ಇದೆ. ಯಾವ್ಯಾವ ಆಪ್ಷನ್ ಇದೆ ಕೃಷ್ಣನ ಹತ್ರ ಹೋಗೋದಕ್ಕೆ? ದ್ವಾರಕೆಗೆ ಹೋಗ್ಬೋದು, ಆಮೇಲೆ ಮಥುರೆಗೆ ಹೋಗ್ಬೋದು, ಆಮೇಲೆ ವೃಂದಾವನಕ್ಕೆ ಹೋಗ್ಬೋದು. ಸೊ ಎಷ್ಟು ಆಪ್ಷನ್ ಆಯ್ತಪ್ಪ ಟೋಟ್ಲು?
12 ಆಪ್ಷನ್ ಇದೆ ಜೀವನದಲ್ಲಿ. ಈ 12ರಲ್ಲಿ ಒಂದಾರು ಚೂಸ್ ಮಾಡಲೇಬೇಕು ನಾವು. ನಾವು ಇಚ್ಛಾಪೂರ್ವಕವಾಗಿ ಮಾಡಿದ್ರೂ ಸರಿ, ಮಾಡದೇ ಇದ್ರೂ ಸರಿ, ಈ 12ರಲ್ಲಿ ಯಾವುದೋ ಒಂದು ಸಿಕ್ಕೇ ಸಿಗುತ್ತೆ. ಯಾವ್ದು ಸಿಗುತ್ತೆ? ಒಂದು ಭೌತಿಕ ದೇಹ ಅಂತೂ ಗ್ಯಾರಂಟಿ, ಅದು ಗ್ಯಾರಂಟಿ ಅದು. ಆದರೆ ಇಲ್ಲಿ ಕೂತಿರೋದ್ರಿಂದ ನಿಮ್ಗೆ ಇನ್ನೊಂದು ವಿಶೇಷ ಸವಲತ್ತು ಬರುತ್ತೆ, ಫೆಸಿಲಿಟಿ. ಏನು? ಮನುಷ್ಯ ಜನ್ಮ ಗ್ಯಾರಂಟಿ. ಈಗ ಇಲ್ಲಿ ಕೂತಿರೋದ್ರಿಂದ, ಸುಮ್ಮನೆ ಇಲ್ಲಿ ಬಂದು ಪ್ರತಿ ವಾರ ಕೂತ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಲೈಫಲ್ಲಿ ಮನುಷ್ಯ ಜನ್ಮ ಗ್ಯಾರಂಟಿ. ಇವಾಗ ಯಾರು ಹೊರಗಡೆ ಓಡಾಡ್ತಾ ಇದ್ದಾರೋ ಅವ್ರಿಗೆ ಭೌತಿಕ ದೇಹ ಗ್ಯಾರಂಟಿ, ಅದು ದೇಹ ಯಾವುದಾದ್ರೂ ಆಗಿರ್ಬೋದು. ಓಕೆ, ನಾವಿಲ್ಲಿ ಕೂತಿರೋವ್ರಿಗೆ ಕನಿಷ್ಠ ಮನುಷ್ಯ ಜನ್ಮ ಗ್ಯಾರಂಟಿ. ಇವಾಗ ಅದಾದಮೇಲೆ ಏನು ಬೇಕು ಅನ್ನೋದು ನೀವು ಯೋಚನೆ ಮಾಡ್ಕೋಬೇಕು, ಅದು ನಿಮಗೆ ಬಿಟ್ಟಿರೋದು. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ? ಈ ಮುಕ್ತಿಯ ಹಂತ ಅಂದರೆ ಸುಮ್ಮನೆ ಈ ಸಾಮ್ಯತೆ, ಆದರೆ ಇದೆಲ್ಲದಕ್ಕೂ ಬೇಕಾಗಿರೋದು, ಎಲ್ಲದಕ್ಕೂ ಪೂರಕವಾಗಿ ನಾವು ಎಲ್ಲ ಜೀವಿಗಳನ್ನು ಸಮಾನವಾಗಿ ಕಾಣಬೇಕು. ಇದು ಯಾವುದೇ 12 ಆಪ್ಷನ್ ಇರಲಿ, ಆ 12 ಆಪ್ಷನ್ಗೆ ಬೇಸಿಕ್ ರಿಕ್ವೈರ್ಮೆಂಟ್ ಇರೋದು ಎಲ್ಲ ಜೀವಿಗಳನ್ನು ಸಮಾನವಾಗಿ ಕಾಣಬೇಕು. ನಮ್ಮ ಅಹಂಕಾರವನ್ನು ನಾವು ಪಕ್ಕಕ್ಕೆ ಹಾಕಲಿಲ್ಲ ಅಂದರೆ ಇಲ್ಲೇ ಅದು ಏನು ಅಹಂಕಾರ ಸ್ವಲ್ಪ ಜಾಸ್ತಿ ಇದ್ದರೆ, ಯಾವುದರಿಂದ ಅಹಂಕಾರ ಬರುತ್ತೆ ನಮಗೆ ಸಾಮಾನ್ಯವಾಗಿ? ಶಾಸ್ತ್ರದಲ್ಲಿ ಹೇಳ್ತಾರೆ ಎಲ್ಲಕ್ಕಿಂತ ತಲೆ ತಿರುಗೋದು ಸಂಪತ್ತು, ಐಶ್ವರ್ಯದಿಂದ. ಅರೆ ವ್ಯಕ್ತಿಗೆ ಐಶ್ವರ್ಯ ಬಂದಿರೋದಕ್ಕೆ ಕಾರಣ ಏನು? ಯಾಕೆ ಅವನಿಗೆ ಐಶ್ವರ್ಯ ಬಂತು? ಅಥವಾ ಅವನ ಹೋಲಿಕೆಯಲ್ಲಿ ಇನ್ಯಾರಿಗೂ ಕಡಿಮೆ ಬಂತು? ಪುಣ್ಯಗಳಿಂದಾಗಿ. ಅವರು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ ಜನ್ಮ, ಐಶ್ವರ್ಯ, ಶ್ರುತ, ಶ್ರೀ. ಒಳ್ಳೆಯ ಜನ್ಮ, ಸಾಕಷ್ಟು ಸಂಪತ್ತು, ಒಳ್ಳೆಯ ಶಿಕ್ಷಣ, ಡಿಗ್ರಿ, ಡಬಲ್ ಡಿಗ್ರಿ, ಅದು ಇದು, ಸಾಯೋ ತನಕ ಓದ್ತಾನೆ ಇರೋದು, ಇದೆಲ್ಲನೂ ಪುಣ್ಯನೇ. ಆಮೇಲೆ ಶ್ರೀ ಅಂದರೆ ಸೌಂದರ್ಯ. ಈ 4 ಕೂಡ ನಮ್ಮ ಪುಣ್ಯದ ಪ್ರತಿಫಲ. ಇವಾಗ ನಾವು ಈ ಜನ್ಮದಲ್ಲಿ ಏನೂ ಮಾಡೇ ಇಲ್ಲ ಅದನ್ನು ಪಡ್ಕೊಳ್ಳೋಕ್ಕೆ, ಯಾಕೆ ಅಹಂಕಾರ ಪಡ್ತಾಯಿದ್ದೀವಿ? ಅಹಂಕಾರ ಇಲ್ಲದೆ ನಾವೇನೋ ಕೆಲಸಗಳು ಮಾಡಿದ್ವಿ, ಹಾಗಾಗಿ ನಮಗಿದು ಸಿಕ್ಕಿದೆ. ಇವಾಗ ಅಹಂಕಾರ ಪಟ್ಕೊಂಡು ಅದನ್ನು ಹಾಳು ಮಾಡ್ಕೋತೀವಿ. ಗೊತ್ತಾಗ್ತಾ ಇದೆಯಲ್ವಾ? ಆ ಪುಣ್ಯವನ್ನು ಮಾಡೋವನಲ್ಲಿ ಅಹಂಕಾರ ಇರಲ್ಲ. ಅವನು ಸ್ವಾರ್ಥದ ಒಂದು ಉದ್ದೇಶ ಇದ್ದರೂ ಕೂಡ ಭಗವಂತನ ತೃಪ್ತಿ, ಬೇರೆ ಬೇರೆ ದೇವತೆಗಳ ತೃಪ್ತಿ ಅಂತ ಅವನು ಕರ್ಮಕಾಂಡದ ಸಾಕಷ್ಟು ಎಷ್ಟೊಂದು ವಿಧಾನಗಳಿವೆ, ಅದನ್ನು ಅವನು ಪಾಲನೆ ಮಾಡಿರ್ತಾನೆ. ಅರೆ ಅಹಂಕಾರವಿಲ್ಲದೆ ಮಾಡಿರ್ತಾನೆ. ನಾನು ನನ್ನದು ಅನ್ನೋ ಒಂದು ಅಹಂಕಾರ ಇಲ್ಲದೆ ಮಾಡಿರ್ತಾನೆ. ಹಾಗಾಗಿ ಅವನಿಗೆ ಪುಣ್ಯ ಸಿಕ್ಕಿದೆ. ಆ ಪುಣ್ಯದಿಂದ ಆ ಸಂಪತ್ತು ಸಿಕ್ತು, ಆ ಸಂಪತ್ತಿಂದ ಅಹಂಕಾರ ಪಡ್ತಾ ಇದ್ದಾನೆ. ಅವಾಗೇನಾಗುತ್ತೆ? ಸಂಪತ್ತು ಹೋಗುತ್ತೆ. ಅಷ್ಟೇ, ನಮ್ಮ ಹತ್ರ ಇರೋದು ಕಳ್ಕೊತಾ ಇದ್ದೀವಿ ನಾವು ಈ ಅಹಂಕಾರದಿಂದ. ಅದರಿಂದ ಏನು ಸಾಧನೆ ಮಾಡಲ್ಲ ನಾವು, ಇರೋದನ್ನು ಕಳ್ಕೊತೀವಿ ಅಷ್ಟೇ. ಸೊ ಭಕ್ತನಾದವನಲ್ಲಿ ಇದೆಲ್ಲ ಇಲ್ಲ. ಅವನು ಸುಮ್ಮನೆ ಇದು ಯಾವುದನ್ನು ನೋಡೋದೇ ಇಲ್ಲ. ನಾನು ಆತ್ಮ, ಅವರು ಆತ್ಮ, ನಾವೆಲ್ಲರೂ ಸಮ, ನಾನು ಕೃಷ್ಣನ ಸೇವಕ, ಅವನು ಕೃಷ್ಣನ ಸೇವಕ, ಎಲ್ಲರೂ ಹೆಂಗೋ ಅಂತೂ ಕೃಷ್ಣನ ಸೇವೆ ಮಾಡಬೇಕು. ಮಾಡ್ತಾ ಇಲ್ದಾರೆ ಅವ್ರಿಗೆ ಈ ಕೃಪೆ ಕೊಡೋಣ. ಎಷ್ಟು ಜನರಿಗೆ ಬೇರೆಯವರಿಗೆ ಈ ಕೃಪೆ ಕೊಡಬೇಕು ಅಂತ ಅನಿಸುತ್ತೆ? ನೀವೆಲ್ಲ ಇಲ್ಲಿ ಬಂದಿದ್ದೀರಾ ಅಂದರೆ ಅದು ನಿಮಗೆ ಕೃಪೆ ಸಿಕ್ಕಿದೆ ಅಂತ ಅರ್ಥ. ಇವಾಗ ಬೇರೆಯವ್ರಿಗೆ ಈ ಕೃಪೆ ಸಿಗಬೇಕು ಅಂತ ಎಷ್ಟು ಭಕ್ತರಿಗೆ ಅನ್ನಿಸ್ತಾ ಇದೆ? ಓಕೆ, ಇವಾಗ ವಿಶೇಷವಾದ ಒಂದು ಅವಕಾಶ ಇದೆ. ಏನು ಅವಕಾಶ ಅಂದರೆ ಕಾರ್ತಿಕ್ ಮಾಸ. ಓಕೆ, ಕಾರ್ತಿಕ್ ಮಾಸ ಶಾಸ್ತ್ರದಲ್ಲಿ ಇದರ ವರ್ಣನೆ ಇದೆ. ಕೃಷ್ಣನಿಗೆ ಎಲ್ಲ ಯುಗಗಳಲ್ಲಿ ಸತ್ಯಯುಗ ಶ್ರೇಷ್ಠ. ಅದೇ ರೀತಿ ಎಲ್ಲ ಮಾಸಗಳಲ್ಲಿ ಕಾರ್ತಿಕ ಮಾಸ ಕೃಷ್ಣನಿಗೆ ಬಹಳ ಬಹಳ ಪ್ರಿಯ. ಈ ಕಾರ್ತಿಕ ಮಾಸದಲ್ಲಿ ನಾವು ಒಂದು ಸ್ವಲ್ಪ ಭಕ್ತಿಯ ಕಾರ್ಯವನ್ನು ಮಾಡಿದ್ರೂ ಕೂಡ ಕೃಷ್ಣ ಬಹಳಷ್ಟು ಕೃಪೆಯನ್ನು ಕೊಡ್ತಾನೆ, ಅಪಾರ ಕೃಪೆಯನ್ನು ಕೊಡ್ತಾನೆ. ಈ ಕಾರ್ತಿಕ ಮಾಸದಲ್ಲಿ ನಾವೇನು ಮಾಡ್ತೀವಿ? ದಾಮೋದರನಿಗೆ ತುಪ್ಪದ ದೀಪವನ್ನು ಬೆಳಗಿಸ್ತೀವಿ. ಸುಮ್ಮನೆ ತುಪ್ಪದ ದೀಪವನ್ನು ಬೆಳಗಿಸೋದಕ್ಕೆ ನೀವು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಷ್ಟೇ. ಅವರಿಗೆ ನೀವು ಈ ಕೃಪೆಯನ್ನು ಹಂಚೋ ಒಂದು ಸುಲಭವಾದ ಮಾರ್ಗ. ಏನು ಮಾಡಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿ ಒಂದು ಪ್ರೋಗ್ರಾಮ್ ಇಟ್ಕೊಳ್ಳಿ. ಇಲ್ಲಿಂದ ಭಕ್ತರು ಎಲ್ಲವನ್ನೂ ತರ್ತಾರೆ. ಫೋಟೋ, ತುಪ್ಪ, ದೀಪ, ಇದು ಏನೇನು ಬೇಕೋ ಎಲ್ಲವನ್ನೂ ತರ್ತಾರೆ, ಪ್ರಸಾದನೂ ತರ್ತಾರೆ. ಮತ್ತು ನೀವೇನು ಮಾಡಿ, ಬರೀ ನಿಮ್ಮ ಸುತ್ತಮುತ್ತಲಿರೋ ಜನರನ್ನ ಕರೀರಿ. ಕರೆದ್ಬಿಟ್ಟು ಹೇಳಿ, ಹಿಂಗೆ 7ರಿಂದ 7:30 ಇವತ್ತು ಕಾರ್ಯಕ್ರಮ ಇದೆಯಪ್ಪ,
ತುಪ್ಪದ ದೀಪವನ್ನು ಬೆಳಗಿ ನಿಮ್ಗೆ ಒಳ್ಳೇದಾಗತ್ತೆ. ಮನೇಲಿ ಇರೋರಿಗೆ ಎಲ್ಲರಿಗೂ ಕರ್ಕೊಂಬನ್ನಿ. ಇಲ್ಲ ಸಾಮಾನ್ಯವಾಗಿ ಹೆಂಗಸರು ಹೇಳ್ತಾರೆ, ಇನ್ನೊಬ್ರು ಹೆಂಗಸ್ಕೊಂತಾರೆ ಅನ್ಕೋತಾರೆ, ಓ ಇದು ಬರೀ ಹೆಂಗಸರು ಕೆಲಸ, ಗಂಡಸರು ಬರೋದು ಬೇಡ. ಯಾಕೆ ಅವ್ರಿಗೆ ಬೇಡವಾ ಕೃಪೆ? ಇಲ್ಲ, ಅವ್ರಿಗೂ ಬೇಕು. ಮಕ್ಕಳು ಅವ್ರಿಗೂ ಬೇಕು, ಎಲ್ಲರಿಗೂ ಬೇಕು. ಸೊ ಎಲ್ಲರನ್ನೂ ಕರ್ಕೊಂಡು ಬನ್ನಿ. ಇಲ್ಲ 7:30 ಯಾರು ಬಂದಿರಲ್ಲ ಮನೆ ಕೆಲಸದಿಂದ ಅಂದರೆ ಆಯಿತು 8 ಗಂಟೆಗೆ ಮಾಡೋಣ. ಯಾವಾಗ ಎಲ್ಲರೂ ಬರೋಕ್ಕೆ ಸಾಧ್ಯವಾಗುತ್ತೋ ಆ ಟೈಮಲ್ಲಿ ಮಾಡಿ. ಅರ್ಧ ಗಂಟೆ ಬಂದು ತುಪ್ಪ ದೀಪ ಬೆಳಗ್ತಾರೆ, ಅವ್ರಿಗೆ ಪ್ರಸಾದವನ್ನು ಕೊಡ್ತೀವಿ. ಈ ಕಾರ್ತಿಕ ಮಹಿಮೆಯ ಒಂದು ಆಚರಣೆ ಅಥವಾ ಅದರ ಶ್ರೇಷ್ಠತೆಯನ್ನು ಹೇಳ್ತೀವಿ, ಹೋಗ್ಬೋದು ಅವ್ರ ಮನೆಗೆ ಅಷ್ಟೇ. ಇದು ಮಾಡೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಜನ ಇದ್ದೀವಿ ನಾವಿಲ್ಲಿ? ಎಷ್ಟು ಜನ? ಸುಮಾರು ಒಂದು 70 ಜನ ಇದ್ದೀವಾ? ಒಂದು 70-75 ಜನ ಅಂತ ಇಟ್ಕೊಳ್ಳಿ. ನಮ್ಮೆಲ್ಲರಿಗೂ ಬೇರೆ ಬೇರೆ ಫ್ರೆಂಡ್ಸ್ ಸರ್ಕಲ್, ಬೇರೆ ಬೇರೆ ಗ್ರೂಪ್ಸಲ್ಲಿ ಇರ್ತೀವಿ ನಾವು. ಕನಿಷ್ಠ ನಾವು ಕರೆದ್ರೆ ಒಂದು 10 ಜನ ಆದರೂ ಬರ್ತಾರ, ಒಂದು 10-15 ಜನ ಆದರೂ ಬರ್ತಾರ. ಸರಳ ಸುಮ್ಮನೆ ಏನೂ ಇಲ್ಲದೆ 1000 ಜನಕ್ಕೆ ಮತ್ತು ಅವ್ರ ಮನೆಯಲ್ಲಿರೋರು ಒಂದು 3 ಜನ ಅಟ್ಲೀಸ್ಟ್ ಆ್ಯಾವ್ರೇಜ್ ಫ್ಯಾಮಿಲಿಯಲ್ಲಿದ್ದರೆ 3000-4000 ಜನಕ್ಕೆ ಏನೂ ಇಲ್ಲದೆ ನೀವು ಕೃಪೆ ಕೊಡ್ಬೋದು. ಸುಮ್ಮನೆ ನಿಮ್ಮ ಮನೆಗಳಲ್ಲಿ ಇದನ್ನು ಮಾಡ್ಕೊಳ್ಳೋಕ್ಕೆ ನೀವು ಮಾಡೋಣ, ನಮ್ಮ ಮನೇಲಿ ಮಾಡೋಣ ಬನ್ನಿ ಅಂತ ಹೇಳಿದ್ರೆ ಶ್ರುತಿ ಮಾತಾಜಿ ಕಾಂಟ್ಯಾಕ್ಟ್ ಮಾಡಿ, ಹರನಾಥ್ ಪ್ರಭುನ ಕಾಂಟ್ಯಾಕ್ಟ್ ಮಾಡಿ. ಕಾರ್ತಿಕ ಮಾಸ ಇವಾಗ 8ನೇ ತಾರೀಕಿಂದ ಶುರು, ಅಕ್ಟೋಬರ್ 8ರಿಂದ. ಇಲ್ಲಿ 2 ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಅಮಾವಾಸ್ಯೆಯಿಂದ ಮಾಡ್ತಾರೆ, ಇನ್ನೊಂದು 15 ದಿನ ಆದಮೇಲೆ. ಅರೆ ನಮಗೆ ವೈಷ್ಣವ ಕ್ಯಾಲೆಂಡರ್ ಪ್ರಕಾರ ನಮಗೆ 8ಇಂದಾನೇ ಶುರು. ಅರೆ ನಾವು 8ಇಂದ ನವೆಂಬರ್ 20 ತನಕ ಮಾಡ್ತೀವಿ. ಅಂದರೆ ನಮ್ಮ ಕಾರ್ತಿಕ್ ಮಾಸದ ಪ್ರಾರಂಭದಿಂದ ದಕ್ಷಿಣ ಭಾರತದಲ್ಲಿ ಬೇರೆಯವರು ಆಚರಿಸೋ ಕಾರ್ತಿಕ್ ಮಾಸದ ಕೊನೆ ದಿನ ತನಕ ಈ ಕಾರ್ಯಕ್ರಮ ನಾವು ಮಾಡ್ತಾನೆ ಇರ್ತೀವಿ. ಓಕೆ, ಸೊ ನಿಮಗೆಲ್ಲರಿಗೂ ಅವಕಾಶ ಇದೆ. ಇದರಿಂದ ಯಾರಿಗೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾರಲ್ಲಿ ಯಾವ ಪುಣ್ಯ ಕಾರ್ಯವೂ ಇಲ್ವೋ, ಯಾರಲ್ಲಿ ಯಾವ ಯೋಗ್ಯತೆನೇ ಇಲ್ವೋ ಅವನಿಗೂ ಕೂಡ ಕೃಷ್ಣ ಕೃಪೆ ಕೊಡ್ತಾನಂತೆ ಕಾರ್ತಿಕ ಮಾಸದಲ್ಲಿ. ಸುಮ್ಮನೆ ಬಂದು ದೀಪವನ್ನು ಬೆಳಗಿದ್ರೆ ಏನು ಮಾಡಬೇಕಲ್ಲ. ಅಂದರೆ ನೋಡಿ ಏನು ಅರ್ಥ ಅಂದರೆ, ಅವನು ಈ ಜನ್ಮ ಅಲ್ಲ, ಇನ್ನೂ 100 ಜನ್ಮಗಳಲ್ಲಿ ಭಗವಂತನ ಹತ್ತಿರ ಕಡೆ ಕೂಡ ತಿರುಗಿ ನೋಡದೇ ಇರೋಂಥ ವ್ಯಕ್ತಿ, ಅವನಿಗೂ ಕೂಡ ಕೃಪೆ ಸಿಗುತ್ತೆ. ಭಗವಂತ ನೋಡೋದೇ ಇಲ್ಲ, ಇವನು ಯಾರು ಯೋಗ್ಯತೆ ಇದೆಯಾ ಯೋಗ್ಯತೆ ಇಲ್ವೋ ಏನೂ ನೋಡಲ್ಲ. ಓ ನನಗೆ ತುಪ್ಪ ದೀಪ ಬೆಳಗದ್ನ ಕಾರ್ತಿಕ ಮಾಸದಲ್ಲ, ತಗೊಳ್ಳಿ. ಸೊ ಹಾಗಾಗಿ ದಯವಿಟ್ಟು ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದು, ಅದಕ್ಕೆ ನಾನು ಎಲ್ಲ ಯಾರಿಗೂ ಹೇಳ್ತಾ ಇದ್ದೆ, ಇದಕ್ಕಿಂತ ದೊಡ್ಡ ಸೋಷಿಯಲ್ ವೆಲ್ಫೇರ್ ವರ್ಕ್ ಇನ್ನಿಲ್ಲ, ಇನ್ನೇನೂ ಇಲ್ಲ. ಜನರನ್ನು ಸೇರಿಸಿ ಕರೀರಿ. ನಿಮ್ಮ ಮನೇಲಿ ದಾಮೋದರ ಅಷ್ಟಕ ಆಗತ್ತೆ, ಕೀರ್ತನೆ ಆಗುತ್ತೆ, ಒಂದು ಅರ್ಧ ಗಂಟೆ ಕೂತಿದ್ರೆ, ಯಾರು ಸಮಯ ಇದ್ದರೆ ಕೂತಿರಲಿ, ಇಲ್ಲಾಂದರೆ ಹೋಗಲಿ. ಬಂದು ತುಪ್ಪ ದೀಪ ಬೆಳಗಿ ಪ್ರಸಾದ ತೊಗೊಂಡು, ಅದಕ್ಕೊಂದು ಚಿಕ್ಕ ಪುಸ್ತಕವನ್ನು ನಾವು ರಿಲೀಸ್ ಮಾಡ್ತಾಯಿದ್ದೀವಿ. ಚಿಕ್ಕ ಪುಸ್ತಕ ದಾಮೋದರ ಅಂತ, ದಾಮೋದರ ಲೀಲೆ ಅಂತ. ಸುಮ್ಮನೆ ನಮ್ಮ ಗೀತಾ ಸಾರದ ಥರ ಅದು ಒಂದು 20-30-40 ಪೇಜ್ ಪುಸ್ತಕ, ಚಿಕ್ಕದು, ಪಾಕೆಟ್ ಸೈಜ್. ಅವ್ರಿಗೆ ಅದನ್ನು ನಿಮ್ಮ ಕಡೆಯಿಂದ ಒಂದು ಹಿತದೃಷ್ಟಿಯಿಂದ ಅವ್ರಿಗೆ ಒಳ್ಳೇದಾಗಲಿ ಅಂತ ಒಂದು ಪುಸ್ತಕ ನೀವು ಅವ್ರ ಕಡೆಗೆ ಅವ್ರಿಗೆ ಗಿಫ್ಟಾಗಿ ಕೊಡಿ. ಇಷ್ಟೇ ನಾವು ಹೇಳ್ತಾ ಇರೋದು. ಆ ಪುಸ್ತಕ ತೊಗೊಂಡೋಗಿ ಏನಾಗುತ್ತೆ, ಅದರಲ್ಲಿ ದಾಮೋದರ ಅಷ್ಟಕ ಇದೆ, ಅದರಲ್ಲಿ ಒಂದು ನಾವು ಫೋಟೋ ಕೊಟ್ಟಿರ್ತೀವಿ. ಮತ್ತು ಈ ದಾಮೋದರ ಲೀಲೆ ಕಥೆ ಇದೆ, ಕಾರ್ತಿಕ ಮಾಸದ ಮಹಿಮೆ ಏನು ಅನ್ನೋದಿದೆ, ತುಪ್ಪದ ದೀಪ ಬೆಳಗೋದ್ರೆ ಅದರಿಂದ ಅವ್ರಿಗೆ ಏನು ಲಾಭ ಸಿಗುತ್ತೆ ಅನ್ನೋದಿದೆ. ಅವರು ಸುಮ್ಮನೆ 10 ನಿಮಿಷ ಕೂತ್ಕೊಂಡ್ರೆ ಅದನ್ನು ಓದಿದ್ರೆ ಅವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಆಮೇಲೆ ಅವರಲ್ಲದೆ ಹೋಗಿ ಇನ್ನೂ ಸ್ವಲ್ಪ ಜನ ಕೇಳ್ಬೋದು, ನೀವು ಮಾಡಿ ಇನ್ನೊಬ್ಬರು ಮಾಡಿ. ಇದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್. ಆದರೆ ಇದು ನಿಸ್ವಾರ್ಥ ಮಾರ್ಕೆಟಿಂಗ್. ಇದು ಯಾವುದಾದ್ರು ಟಪ್ಪರ್ ವೇರ್ ತಾನೇ ಮಲ್ಟಿ ಲೆವೆಲ್ ಮಾರ್ಕೆಟಿಂಗು. ಅದು ಸ್ವಾರ್ಥದ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ಇದು ನಿಸ್ವಾರ್ಥ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್. ಆದರೆ ಇದನ್ನು ಮಾಡಿದ್ರೆ ತಾನು ಎಲ್ಲರಿಗೂ ಹೋಗೋದು. ಇವತ್ತು ಯಾರೋ ನಮ್ಗೆ ಬೆಳಗ್ಗೆ ಕೇಳ್ತಾಯಿದ್ರು, ಹೇಗೆ ಸಮಾಜವನ್ನು ತಿದ್ದೋದು ಅಂತ. ನಾನು ಹೇಳಿದೆ, ಮೊದಲು ನೀವು ತಿದ್ಕೊಂಡ್ಬಿಡಿ, ನಿಮ್ಮ ಮನೆಯವರೆಲ್ಲರೂ ತಿದ್ಕೊಂಡ್ಬಿಡ್ಲಿ, ಪಕ್ಕದ ಮನೆಯವ್ರು ತಿದ್ದಿ, ಈ ಕಡೆ ಮನೆಯವ್ರು ತಿದ್ದಿರಿ, ಆಮೇಲೆ ಅವ್ರು ಹಾಗೆ ಮಾಡ್ತಾರೆ ಅಷ್ಟೇ. ಇವಾಗ ಆಗ್ತಾ ಇರೋದೇನು, ಇವಾಗ ಯಾರೋ ಒಬ್ಬರು ಭಕ್ತಿಗೆ ಬಂದರು, ಅವ್ರು ಇನ್ನೊಬ್ಬರನ್ನ ಕರ್ಕೊಂಬಂದರು, ಅವ್ರು ಇನ್ನೊಬ್ರು ಕರ್ಕೊಂಬಂದರು. ಹೀಗೆ ಕೃಪೆ, ಎಲ್ಲರಿಗೂ ಕೃಪೆ ಸಿಗಲಿ, ಎಲ್ಲರಿಗೂ ಆನಂದ ಸಿಗಲಿ, ಇಷ್ಟೇ ಕಾರ್ಯಕ್ರಮ. ಇದರಲ್ಲಿ ನೀವು ಪಾಲ್ಗೊಂಡ್ರೆ, ಸುಮ್ಮನೆ ಕರೆದಿದ್ದಕ್ಕೆ ಭಗವಂತ ನಿಮಗೆ ವಿಶೇಷ ಕೃಪೆಯನ್ನು ತೋರ್ತಾನೆ. ಸೊ ಹಾಗಾಗಿ ಇದು ಭಕ್ತರ ಮನಸ್ಸಲ್ಲಿರಬೇಕು, ಇನ್ನೊಬ್ಬರಿಗೂ ಕೂಡ ಕೃಪೆ ಹೋಗಬೇಕು. ನಾನು ಮಾಡ್ತಾ ಕೃಪೆ ತೊಗೊಂಡು ಯಾಕೆ ಸ್ವಾರ್ಥಿಯಾಗಿ ಇರಲಿ. ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಭೌತಿಕವಾಗಿ ನನ್ನ ಹತ್ರ ಜೋಬಲ್ಲಿ 10 ರೂಪಾಯಿ ಇದ್ದು, ನಾನು ಅದರಿಂದ 5 ರೂಪಾಯಿ ಕೊಟ್ಟರೆ ನನ್ನ ಜೋಬಲ್ಲಿ 5 ರೂಪಾಯಿ ಉಳಿಯೋದು. ಭಕ್ತಿಯಲ್ಲಿ ನಿಮ್ಮ ಹತ್ರ 10 ರೂಪಾಯಿ ಅಷ್ಟು ಭಕ್ತಿ ಇದೆ, ನೀವು ಅದರಲ್ಲಿ 5 ರೂಪಾಯಿ ಅಷ್ಟು ಇನ್ನೊಬ್ರಿಗೆ ಕೊಟ್ಟರೆ ನಿಮಗೇನು ಸಿಗುತ್ತೆ? ವೃದ್ಧಿ ಆಗುತ್ತೆ. 20ರಷ್ಟು ಭಕ್ತಿ ಸಿಗುತ್ತೆ ನಿಮಗೆ. ಇದು ಭಕ್ತಿಯ ಶ್ರೇಷ್ಠತೆ. ಭಕ್ತಿಯಲ್ಲಿ ನಾವು ಇನ್ನೊಬ್ಬರಿಗೆ ಕರುಣೆಯನ್ನು ತೋರೋ ಒಂದು ಶ್ರೇಷ್ಠತೆ ಇದು. ನಮ್ಮದು ಭಕ್ತಿ ಯಾವತ್ತೂ ಕ್ಷೀಣಿಸೋದಿಲ್ಲ.
ಭಕ್ತಿ ಅಭಿವೃದ್ಧಿ ಆಗ್ತಾನೇ ಹೋಗುತ್ತೆ. ಭಕ್ತಿ ಅಭಿವೃದ್ಧಿ ಆಗ್ತಾ ಹೋಯಿತು ಅಂದರೆ ಇವೆಲ್ಲ ಗುಣಗಳು ಬರುತ್ತೆ, ನಮ್ಮಲ್ಲಿ ಕಾಣಿಸ್ಕೊಳ್ಳುತ್ತವೆ. ಭಾಗವತದಲ್ಲಿ ಹೇಳ್ತಾರೆ, ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈರ್ ಗುಣೈಸ್ತತ್ರ ಸಮಾಸತೆ ಸುರಾಹ ಹರಾವ ಭಕ್ತಸ್ಯ ಕುತೋ ಮಹತ್ ಗುಣಾತ್ ಮನೋರಥೇನ ಸಾತೋ ಧಾವತೋ ಬಹಿ. ಹೇಳ್ತಾರೆ, ಯಸ್ಯಾಸ್ತಿ ಭಕ್ತಿ ಭಗವತಿ ಅಕಿಂಚನ. ಯಾರಲ್ಲಿ ಅಕಿಂಚನ ಭಕ್ತಿ ಇದೆಯೋ, ಅಂದರೆ ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆಯೊಂದಿಗೆ ಅಲ್ಲಿ ಇಲ್ಲಿ ತಿರುಗದೆ ಕೇವಲ ಭಗವಂತನಿಗೆ ಯಾರು ಭಕ್ತಿಯನ್ನು ಮಾಡ್ತಾ ಇದ್ದಾರೋ, ಸರ್ವೈರ್ ಗುಣೇ ತತ್ರ ಸಮಾಸತೆ ಸುರಾಹ. ಸುರಾಹ ಅಂದರೆ ದೇವತೆಗಳು. ಅಂದರೆ ಎಲ್ಲ ಸದ್ಗುಣಗಳು ಕೂಡ ನಮ್ಮಲ್ಲಿ ಕಾಣಿಸ್ಕೊಂಡು ಬಿಡುತ್ತೆ. ಇದು ಸದ್ಗುಣ. ಇದು ದೇಹವನ್ನು ನೋಡದೆ ಇನ್ನೊಬ್ಬರ ಆತ್ಮವನ್ನು ನೋಡೋದು ಸದ್ಗುಣ. ಸೊ ಭಕ್ತಿಯ ಅಭಿವೃದ್ಧಿ ಆಗುತ್ತೆ, ನಮಗೆ ಕೃಪೆ ಸಿಗುತ್ತೆ. ಕಾರ್ತಿಕ ಮಾಸವನ್ನು ನಾವು ಉಪಯೋಗಿಸ್ಕೋಬೇಕು. ವರ್ಷಕ್ಕೆ ಒಂದೇ ಸತಿ ಬರೋದು. ಯಾವಾಗ? ಡಿಸೆಂಬರಲ್ಲಿ ಬರ್ತಲ್ಲ, ಬೈ 1 get 2 ಫ್ರೀ. ಇದು ಬೈ 1 get 100 ಫ್ರೀ, get 1000 ಫ್ರೀ ಇದು. ಸೊ ಇದರ ಲಾಭವನ್ನು ಪಡ್ಕೊಳ್ಳಿ. ನೀವು ವ್ರತವನ್ನು ಮಾಡಿ, ಮತ್ತು ಬೇರೆಯವ್ರಿಗೂ ಕೂಡ ವ್ರತವನ್ನು ಮಾಡಿಸಿ. ವ್ರತ ಭಾಳ ಸರಳವಾದದ್ದು. ಏನು ಮಾಡಬೇಕು? ದಿನಕ್ಕೆ ಒಂದು, ನಾವು ಆ ಫೋಟೋ ಕೊಟ್ಟಿರ್ತೀವಿ ದಾಮೋದರಂದು, ದೇವ್ರ ಮನೇಲಿ ಇಡಿ. ಪ್ರತಿದಿನ ಒಂದು ಸತಿ ಆದರೂ ತುಪ್ಪದ ದೀಪವನ್ನು ಬೆಳಗಿ ಎಲ್ಲರೂ. ಜೊತೆಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲರಿಗೂ ಮಂತ್ರ ಉಚ್ಚಾರಣೆ ಅಂದರೆ ತುಂಬ ಇಷ್ಟ. ಅದರಲ್ಲಿ ದಾಮೋದರ ಅಷ್ಟಕ ಮಂತ್ರ ಇದೆ. ಆ ಮಂತ್ರವನ್ನು ಉಚ್ಚಾರಣೆ ಮಾಡ್ಕೊಳ್ಳಿ, ಅದನ್ನು ಬಯಾಟ್ ಮಾಡ್ಕೊಳ್ಳಿ. ಅದ್ರ ಜೊತೆ ತುಪ್ಪದ ದೀಪವನ್ನು ಪ್ರತಿದಿನ ಬೆಳಗಿ. ಮತ್ತು ಬೇರೆ ಬೇರೆ ಪುರಾಣ ಶಾಸ್ತ್ರಗಳಲ್ಲಿ ಹೇಳ್ತಾ ಇದ್ದಾರೆ, ಯಾರು ಸಂತೋಷವಾಗಿ ಭಗವದ್ಗೀತೆಯನ್ನು ಓದಿದ್ರೆ ಅವ್ರಿಗೆ ಕೃಪೆ ಸಿಗುತ್ತೆ. ಸಂತೋಷವಾಗಿ, ಅಯ್ಯೋ ಓದಬೇಕಲ್ಲಪ್ಪ ಅಲ್ಲ, ಸಂತೋಷವಾಗಿ ಓದಿದ್ರೆ ಕೃಪೆ. ನೀವೇನು ಓದ್ತಿರೋ ಓದಿ. ಭಗವದ್ಗೀತೆ ಓದಿತೀನ? ಭಾಗವತದ ಒಂದೇ ಶ್ಲೋಕ, ಹಲವಾರು ಶ್ಲೋಕಗಳು ಬೇಡ, ಒಂದೇ ಶ್ಲೋಕವನ್ನು ಮತ್ತೆ 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 ಓದ್ತಾ ಇದ್ರು ಕೃಪೆ. ಒಂದೇ ಶ್ಲೋಕ ಕೊಡ್ತೀವಿ ನಾವು, ಒಂದು 5 ಶ್ಲೋಕ ಕೊಡ್ತೀವಿ ನಿಮ್ಗೆ ಅದಕ್ಕಿಂತ ಮುಂಚೆ. ಸುಮ್ಮನೆ ಓದ್ತಾ ಇದ್ದರೆ ಏನು ಮಾಡಬೇಕಾಗಿಲ್ಲ, ಸುಮ್ಮನೆ ಓದ್ತಾ ಇದ್ದರೆ ಕೃಪೆ. ಸಾಧ್ಯವಾದಷ್ಟು ಪ್ರಸಾದವನ್ನು ಸ್ವೀಕಾರ ಮಾಡಿ, ಕೃಪೆ. ಸಾಧ್ಯವಾದಷ್ಟು, ಪೂರ್ತಿಯಾಗಿ ಮಾಡಿ ಅಂತ ಹೇಳೋಕ್ಕಾಗಲ್ಲ ನನಗೆ. ಎಷ್ಟಾಗುತ್ತೋ ಆಯಿತು ಪ್ರಭು, ಆಯಿತು, ದಿನ ಅಟ್ಲೀಸ್ಟ್ ಹಾಲು ಹಣ್ಣು ಕೊಡ್ತೀನಿ ಕೃಷ್ಣನಿಗೆ, ಅದನ್ನು ನಾನು ಸ್ವೀಕಾರ ಮಾಡ್ತೀನಿ, ಆಯ್ತು ಸಾಕು, ಅಷ್ಟು ಮಾಡಿ. ಆವಾಗ ನಿಮಗೂ ಕೃಪೆ. ಅದನ್ನು ಮಾಡ್ತಾ ಇವಾಗ ನೀವು ಹೋಗಲಿ, ನೀವು ಕ್ಲಾಸಿಗೆ ಬರ್ತಾಯಿದ್ದೀರ, ಮನೆಯವರು ಮಕ್ಕಳು ಎಲ್ಲರೂ ಬರ್ತಾ ಇಲ್ದಿರ್ಬೋದು, ಅವರಿಗೆ ಕೃಪೆ. ಕಾರ್ತಿಕ್ ಮಾಸ. ಸೊ ಇದು ಕೃಪೆ ಹರಡೋ ತಿಂಗಳು, ಮರ್ಸಿ ಡಿಸ್ಟ್ರಿಬ್ಯೂಷನ್ ಮಂತ್. ಸೊ ದಯವಿಟ್ಟು ಇದರಲ್ಲಿ ಪಾಲ್ಗೊಂಡು ನಿಮಗೂ ಕೂಡ ಶ್ರೇಯಸ್ಸು, ಮನೆಯವ್ರಿಗೂ ಕೂಡ ಎಲ್ಲರಿಗೂ ಶ್ರೇಯಸ್ಸು, ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಎಲ್ಲರಿಗೂ ಶ್ರೇಯಸ್ಸು. ಸೊ ಇದು ಭಕ್ತನ ಮನೋಭಾವ. ಓಕೆ, ಮುಂದಿನ ಶ್ಲೋಕ ನಾನು ಇವತ್ತು ಚರ್ಚೆ ಮಾಡಬೇಕಾಯ್ತು, ಆದರೆ ಈ ಶ್ಲೋಕನೇ ಆಗಲಿಲ್ಲ. ಓಕೆ, ಇದನ್ನು ಸುಲಭ, ಇದನ್ನು ಹೇಳ್ಬಿಡ್ತೀನಿ. ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಇವಾಗ ಯಾರು ಈ ಸ್ಥಿತಿಯಲ್ಲಿ ಇರ್ತಾರೋ, ನಾನು ಆಗಲೇ ಇದನ್ನೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದೆ. ಅವನಿಗೆ ಏನಾದ್ರು ಸುಖ ಬಂದರೂ ಸರಿ, ದುಃಖ ಬಂದರೂ ಸರಿ, ಅವನು ಅದರಿಂದ ಬೇಸರಗೊಳ್ಳೋದಿಲ್ಲ. ನಾನು ಹೇಳಿದ್ನಲ್ಲ ಆಗಲೇ, ಅವನು ಯಾವ ದೃಷ್ಟಿಕೋನದಿಂದ ನೋಡ್ತಾನೆ, ಯಾವ ದೃಷ್ಟಿಕೋನದಿಂದ ನೋಡ್ತಾರೆ ಭಕ್ತರು. ನನಗೆ ಕಷ್ಟ ಬಂತು ಅಂದರೆ, ಅಯ್ಯೋ ನಾನೇ ಮಾಡಿದ್ದು, ನಾನು ಇನ್ನೂ ತುಂಬ ಮಾಡಿದ್ದೀನೇನೋ, ಇನ್ನೂ ಜಾಸ್ತಿ ಕಷ್ಟ ಬರಬೇಕಾಯ್ತೇನೋ ನನಗೆ. ಭಗವಂತ ಕೃಷ್ಣ ಕೃಪೆಯಿಂದ ನನಗೆ ಒಂದು ಸ್ವಲ್ಪ ಕೊಟ್ಟಿದ್ದಾನೆ. ಏನಾದ್ರು ಒಳ್ಳೆಯದಾಯಿತು, ಭಕ್ತ ಯಾವ ರೀತಿಯಲ್ಲಿ ನೋಡ್ತಾನೆ, ಅಯ್ಯೋ ನನಗಿದು ಸಿಗೋ ಯೋಗ್ಯತೆಯೇ ಇರಲಿಲ್ಲ, ನನಗೆ ಸಿಗಲೇಬಾರ್ದಾಗಿತ್ತು, ಕೃಷ್ಣನ ಕೃಪೆ ನೋಡಿ ನನಗಿದು ಕೊಟ್ಬಿಟ್ಟಿದ್ದಾನೆ. ಸೊ ಅವನಿಗೆ ದುಃಖ ಇದ್ರೂ, ಅವನು ಕಷ್ಟ ಬಂದರೂ ಅವನು ಬೇಸರ ಪಡೋದಿಲ್ಲ. ಸುಖ ಬಂದರೆ ತಾನು ಸಾಧನೆ ಮಾಡಿದ್ದು ಅಥವಾ ಅದನ್ನು ಅಹಂಕಾರದಿಂದ ಕಾಣೋದಿಲ್ಲ. ಭಗವಂತನಿಗೆ ಎರಡೂ ಭಗವಂತನ ಕೃಪೆ ಭಕ್ತನಿಗೆ. ಯಾರಿಗೆ ಮತ್ತೆ ಅವನು ಆಧ್ಯಾತ್ಮಿಕ ಸ್ತರದಲ್ಲಿ ನೆಲೆಗೊಂಡಿದ್ದಾನೆ ಅಷ್ಟೇ. ಮುಕ್ತಿಯ ಹಂತ ಅಂದರೆ ಹೇಳ್ತಾರೆ, ಬ್ರಹ್ಮಭೂತ ಪ್ರಸನ್ನಾತ್ಮ. ಈ ಹೇಳಿ, ಈ ಶ್ಲೋಕ ಚೆನ್ನಾಗಿದೆ, ಎಲ್ಲರೂ ಬಯಾಟ್ ಮಾಡ್ಕೊಳ್ಳಿ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಸ್ಸರ್ವೇಷು ಭೂತೇಷು ಮದ್ಭಕ್ತಿ ಲಭತೆ ಪರಾಂ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ. ಆಮೇಲೆ ಸಮಸ್ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಇಲ್ಲೇನು ಹೇಳ್ತಾರೆ? ಬ್ರಹ್ಮಭೂತ ಪ್ರಸನ್ನಾತ್ಮ. ಬ್ರಹ್ಮಭೂತ ಅಂದರೆ ಈ ಮುಕ್ತಿಯ ಹಂತಕ್ಕೆ ಬಂದಿರೋವಂಥ ಜೀವಿ ಪ್ರಸನ್ನಾತ್ಮ.
ಸಂತೋಷವಾಗಿರ್ತಾನೆ. ನ ಶೋಚತಿ ನ ಕಾಂಕ್ಷತಿ. ಶೋಚತೆ ಅಂದರೆ ಶೋಕ ಪಡೋದು. ಅವನು ಶೋಕನೂ ಪಡೋದಿಲ್ಲ, ಜೀವನದಲ್ಲಿ ಏನು ಅಪೇಕ್ಷೆನೂ ಪಡೋದಿಲ್ಲ. ಅಯ್ಯೋ ನನಗೇನೋ ಸಿಗಲಿಲ್ವ ಅಂತ ಶೋಕ ಪಡೋದು, ಅಥವಾ ನನಗೆ ಇದು ಬೇಕು ಅದು ಬೇಕು, ಎರಡೂ ಇಲ್ಲ ಅವನಿಗೆ. ಯಾಕೆ? ಅವನಾಗಲೇ ಸಂತೋಷವಾಗಿದ್ದಾನೆ. ಅವನಿಗೆ ಸಂತೋಷವಾಗಿರೋದಕ್ಕೆ ಭೌತಿಕ ವಸ್ತುಗಳ ಅವಶ್ಯಕತೆ ಇಲ್ಲ. ಅವನಾಗಲೇ ಸಂತೋಷವಾಗಿದ್ದಾನೆ, ಅವನಿಗೇನು ಬೇಕಾಗಿಲ್ಲ. ನ ಶೋಚತಿ ನ ಕಾಂಕ್ಷತಿ ಸಮಸ್ಸರ್ವೇಷು ಭೂತೇಶು. ಎಲ್ಲ ಜೀವಿಗಳನ್ನು ಸಮಾನವಾಗಿ ಕಾಣೋದು. ಅವಾಗೇನು ಸಿಗುತ್ತೆ ಅವನಿಗೆ? ಮದ್ಭಕ್ತಿಂ ಲಭತೆ ಪರಾಂ. ಕೃಷ್ಣ ಹೇಳ್ತಾ ಇದ್ದಾನೆ, ಅವನಿಗೆ ನನ್ನ ಭಕ್ತಿ ಲಭ್ಯವಾಗುತ್ತೆ. ಸೊ ಕೃಷ್ಣನ ಪ್ರತಿ ನಮಗೆ ಭಕ್ತಿ ಬೇಕು ಅಂದರೆ ನಾವು ಇದನ್ನು ಅಭ್ಯಾಸವನ್ನು ಮಾಡಬೇಕು. ಈ ಅಭ್ಯಾಸ ಮಾಡಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಅಭ್ಯಾಸ ಮಾಡೋದಕ್ಕೆ ಪ್ರತಿದಿನ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು. ಮುಂಚೆನೇ ಹೇಳಿದ್ದೀನಿ, ಇದಕ್ಕೆ ಯಾವ ಯೋಗ್ಯತೆಯೂ ಇಲ್ಲ. ಯಾರು ಬೇಕಾದ್ರೂ ಮಾಡ್ಬೋದು, ಯಾವ ಸಮಯದಲ್ಲಾದರೂ ಮಾಡ್ಬೋದು, ಸ್ನಾನ ಮಾಡ್ಕೊಂಡು ಮಾಡ್ಬೋದು, ಸ್ನಾನ ಮಾಡ್ಕೊಳ್ದೆ ಮಾಡ್ಬೋದು. ಇದಕ್ಕೆ ಯಾವ ನಿಯಮನೂ ಇಲ್ಲ. ಜಪಮಾಲೆಯನ್ನು ಬಾತ್ರೂಮ್ ಒಳಗೆ ತೊಗೊಂಡೋಗ್ಬಿಡಿ, ಇದು ಒಂದೇ ನಿಯಮ. ಅದು ಬಿಟ್ಟರೆ ಇದಕ್ಕೆ ಯಾವ ನಿಯಮನೂ ಇಲ್ಲ. ಇವಾಗ ಅದೇ ಇದರಿಂದನೇ ನಮಗೆ ಸರ್ವ ಶ್ರೇಯಸ್ಸು. ಇದರಿಂದನೇ ಇದನ್ನು ಮಾಡದೆ ಕಲಿಯುಗದಲ್ಲಿ ಕೇವಲ ಜ್ಞಾನದಿಂದ ನಾನು ಏನೋ ಸಾಧನೆ ಮಾಡ್ತೀನಿ ಅಂದರೆ ಆಗಲ್ಲ. ಯಾಕೆ ಆಗಲ್ಲ? ಎಷ್ಟು ಜನ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಮಾಡಿದ್ದೀರಾ? ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಅಂದ್ರೇನು? ನ್ಯೂ ಇಯರ್ ರೆಸೊಲ್ಯೂಷನ್ ಅಂದ್ರೇನು? ಹೊಸ ವರ್ಷ ಪ್ರಾರಂಭವಾಗುವಾಗ ಏನೋ ಒಂದು ಅನ್ಕೋತೀವಿ, ನಾನು ಈ ವರ್ಷ ಇದನ್ನು ಮಾಡಿಬಿಡ್ತೀನಪ್ಪ. ಮಾಡಿದೀವಾ? ಏನು ಮಾಡಿದ್ರಿ ಮಂತಾಜಿ? ನ್ಯೂ ಇಯರ್ ರೆಸೊಲ್ಯೂಷನ್ ಮಾಡಿ ಅದನ್ನು ಸಾಧನೆ ಮಾಡಿದ್ರಾ? ಏನು ಒಂದೆರಡು ದಿನ ಮಾಡಿದೆ. ನಿಜ ಹೇಳ್ಬಾರ್ದು ಮಾತಾಜಿ ಹಂಗೆ ಎಲ್ಲರ ಮುಂದೆ. ಆಮೇಲೆ ಬೇರೆಯವ್ರು ನಮಗೆ ಏನು ಅನ್ಕೋತಾರೆ. ಇದು ಸಾಮಾನ್ಯವಾದ ವಿಷಯ. ಈ ನ್ಯೂ ಇಯರ್ ರೆಸೊಲ್ಯೂಷನ್ ಸಾಧನೆ ಮಾಡೋದಕ್ಕೆ ಸಾಮಾನ್ಯವಾಗಿ ಇದೆಲ್ಲ ನೋಡಿ, ಯಾವುದಕ್ಕೂ 100ಕ್ಕೆ 100% ಯಾರೂ ಮಾಡೇ ಇರಲ್ಲ ಅಂತ ಹೇಳೋಕ್ಕಾಗಲ್ಲ. ಮಾಡೋರು ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಸಾಮಾನ್ಯವಾಗಿ ಅನ್ಕೋತೀವಿ ಮಾಡೋಕ್ಕೆ ನಮಗೆ ಶಕ್ತಿ ಇಲ್ಲ. ಯಾಕೆ? ನಮ್ಮ ಸ್ವಭಾವವನ್ನು ಬದಲಾಯಿಸುವಂಥ ಕೆಲಸ ಅದು. ನಮ್ಮ ನೇಚರನ್ನು ಬದಲಾಯಿಸುವಂಥದ್ದು. ನಮ್ಮ ನೇಚರ್ ಏನು? 8 ಗಂಟೆಗೆ ಹೇಳೋದು. ಇವಾಗ ಅದನ್ನು ನಾನು 6 ಗಂಟೆಗೆ ಹೇಳಬೇಕು ಅಂದರೆ 2 ಗಂಟೆ ಬೇಗ ಹೇಳೋಕ್ಕಾಗತ್ತಾ? ಹೇಳ್ತೀನಿ ಒಂದು 2 ದಿನ, ಓ ಚೆನ್ನಾಗಿತ್ತಪ್ಪ ವೆದರು ತುಂಬ, ಆಮೇಲೆ ಆಮೇಲೆ ನೋಡಿ ಕೆಲಸನೇ ಆಗ್ತಾಯಿಲ್ಲ ನನಗೆ, ಮತ್ತು ತಿರ್ಗಾ 8 ಗಂಟೆಗೆ ಹೇಳೋದು. ಸೊ ಇದು ನಮ್ಮ ಕೈನಲ್ಲಿ ಶಕ್ತಿ ಇಲ್ಲ. ಆ ಬದಲಾವಣೆ, ನಮ್ಮಲ್ಲಿ ಬದಲಾವಣೆ ತಂದುಕೊಳ್ಳೋದಕ್ಕೆ ಶಕ್ತಿ ಇರೋದು ಇಲ್ಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನು. ಯಾಕಂದರೆ ನಾವು ನಾನು ಮತ್ತೆ ಅದನ್ನೇ ಹೇಳ್ತೀನಿ, ನಿಮ್ಮ ಕನ್ಸಲ್ಲಿ ಬರಬೇಕು ಅಂತ ನನಗೆ ಇವಾಗ ಯೋಚನೆ ಬರ್ತಾಯಿದೆ. ಯಾಕಂದರೆ ಕ್ಲಾಸಲ್ಲಂತೂ ಎಷ್ಟು ಕೇಳಿಸ್ತಾ ಇದೀವಿ, ಈ ಕಡೆ ಕೇಳಿಸ್ಕೊಂಡು ಆ ಕಡೆ ಬಿಟ್ಬಿಡ್ತಾಯಿದ್ದಾರೆ. ಕನ್ಸಲ್ಲಿ ಬಂದರೆ ಅಯ್ಯೋ ಪ್ರಭುಗಳು ಕ್ಲಾಸಲ್ಲಿ ಇದ್ದರೂ ಇಲ್ಲೂ ಕನ್ಸಲ್ಲೂ ಬರ್ತಾಯಿದ್ದಾರೆ, ಜಪ ಮಾಡ್ಬಿಡೋಣಪ್ಪ, ಹೇಗಾದ್ರು ಹೆದರಿಸಿ ಬೆದರಿಸಿ ಆದರೂ ಜಪ ಮಾಡಿಸ್ಬಿಡ್ಬೇಕು ಅಂತ. ಯಾಕಂದರೆ ಬೇರೆ ಮಾರ್ಗನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಬೇರೆ ಮಾರ್ಗ ಇಲ್ಲ. ಕಲಿಯುಗದಲ್ಲಿ ಬೇರೆ ಮಾರ್ಗ ಇಲ್ಲ. ಹರೇರ್ ನಾಮ ಇವ ಕೇವಲಂ ಕಲವು ನಾಸ್ತ್ಯವ ಗತಿರನ್ಯತ. ಬೇರೆ ಗತಿ ಇಲ್ಲ. ಸಂತೋಷವಾಗಿರಬೇಕು ಅಂದರೂ ಅದೊಂದೇ, ಮುಕ್ತಿ ಪಡಿಬೇಕು ಅಂದ್ರೂ ಒಂದೇ, ಕೃಷ್ಣ ಹತ್ರ ಹೋಗಬೇಕು ಅಂದ್ರೂ ಒಂದೇ. ಏನು ಮಾಡಬೇಕಂದ್ರೂ ಇದು ಬೇಕೇ ಬೇಕು, ಬೇರೆ ಮಾರ್ಗ ಇಲ್ಲ. ಓಕೆ, ಹಾಗಾಗಿ ನೀವು ಮನೇಲಿ ಮಾಡ್ತಿರೋ ಬಿಡ್ತಿರೋ, ಇಲ್ಲಂತೂ ಮಾಡಿಸ್ತೀವಿ ನಾವು ಒಂದು ರೌಂಡ್. ಇವಾಗ ಎಲ್ಲರೂ ಒಂದು ರೌಂಡು ಜಪ ಮಾಡೋಣ. ಯಾರಿಗಾರು ಪ್ರಶ್ನೆ ಇದೆಯಾ ಇವತ್ತಿನ ವಿಷಯದ ಬಗ್ಗೆ? ಹಾಂ ಹೇಳಿ ಪ್ರಭು. ಮನುಷ್ಯ ಜೀವನ ಅಂತ, ಮನುಷ್ಯ ಜನ್ಮ ಸಿಕ್ತು ಅಂತ. ಓಕೆ, ಹಾಂ, ಇನ್ನೊಂದು ಜನ್ಮ ಸಿಗಕ್ಕ? ಅದು ನೀವು ಏನೇನು ಗನಾಂಧಾರಿ ಕೆಲಸ ಮಾಡಿದ್ದೀರೋ ಅದ್ರ ಮೇಲೆ ಹೋಗುತ್ತೆ. ನರಕಕ್ಕೆ ಹೋಗೋವಂಥ ಕೆಲಸ ಮಾಡಿದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲಾಂದರೆ ಇಮಿಡಿಯೇಟ್ ತಿರ್ಗಾ ಭೌತಿಕ ಜಗತ್ತಿಗೆ ಮನುಷ್ಯ ಜನ್ಮ ಸಿಗೋವಂಥ ಕರ್ಮ ಮಾಡಿದರೆ ಅಷ್ಟೇ. ಯಾವಾಗ? ಓಕೆ, ಇದಕ್ಕೆ ಮರಣ ಯಾವಾಗ ನಾವು ಒಂದು ಜೀವಿ ಮರಣ ಅನ್ನೋ ಹಂತಕ್ಕೆ ಬರುತ್ತೆ ಅಂದರೆ ಅದಕ್ಕೆ ಆಗಲೇ ನೆಕ್ಸ್ಟು ದೇಹ ಡಿಸೈಡ್ ಆಗೋದ ಮೇಲೆ ಸಾಯೋದು. ಇವಾಗ ನಮ್ಮ ಬಾಡಿಗೆ ಮನೆಯಲ್ಲಿದ್ದೀವಿ, ಬಾಡಿಗೆ ಮನೆ ಅಗ್ರಿಮೆಂಟ್ ಆಗೋಯ್ತು. ಆದರೆ ಅದಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ? ಇನ್ನೊಂದು ಮನೆ ನೋಡ್ಕೋತೀವಿ ಫಸ್ಟು.
ಹೌದಾ? ಇಲ್ಲ ಪರವಾಗಿಲ್ಲ, ರೆಂಟ್ ಆಗೋಯ್ತು, ಹೊರಗಡೆ ನಿಂತಿರ್ತೀನಿ ಸ್ವಲ್ಪ ಹೊತ್ತು. ಇಲ್ಲ, ಇನ್ನೊಂದು ಮನೆ ನೋಡ್ಕೊಂಡು ಅದಕ್ಕೆ ಶಿಫ್ಟ್ ಮಾಡೋ ಯೋಚನೆ ಮಾಡಿರ್ತೀರ ಒಂದು ವಾರ ಮುಂಚೆನೇ ಬೇಕಾದ್ರೆ ಅಲ್ವಾ? ಸೊ ಮರಣ ಕೂಡ ಅಷ್ಟೇ, ನಮ್ಮ ಇನ್ನೊಂದು ಮುಂದಿನ ಶರೀರ ಡಿಸೈಡ್ ಆಗೋದ್ಮೇಲೆ ಈ ಶರೀರವನ್ನು ಬಿಡ್ತೀವಿ ನಾವು. ಇವಾಗ ಆ ಶರೀರ ಡಿಸೈಡ್ ಆಗಿದ್ದು ನಮಗೆ ಬೇರೆ ಎಲ್ಲೂ ಹೋಗೋ ಕೆಲಸ ಇಲ್ಲ. ಬೇರೆ 2 ಕೆಲಸ ಇರ್ಬೋದು ನಮಗೆ. ಎಲ್ಲಿ? ಒಂದು ಸ್ವರ್ಗಕ್ಕೆ ಹೋಗೋದು, ಇನ್ನೊಂದು ನರಕಕ್ಕೆ ಹೋಗೋದು. ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಸ್ವರ್ಗಕ್ಕೆ ಯಮರಾಜನ ಹತ್ರ ಹೋಗ್ತೀವಿ. ಯಮರಾಜ ಹೇಳ್ತಾನೆ, ಓ ತುಂಬ ಪುಣ್ಯ ಮಾಡಿದ್ಯಪ್ಪ ನೀನು ತಿರ್ಗಾ ಇಲ್ಲಿ ಭೌತಿಕ ಜಗತ್ತು ಈ ಭೂಮಿಗೆ ಬರಬೇಡ, ನೀನು ಸ್ವರ್ಗಕ್ಕೆ ಹೋಗು. ಸೊ ಸ್ವರ್ಗಕ್ಕೆ ಹೋಗ್ತೀವಿ. ತಕ್ಷಣ ಇದು ಸಾಯಕ್ಕಿಂತ ಮುಂಚೆನೇ ಈ ಡಿಸಿಷನ್ ಆಗುತ್ತೆ. ಗರುಡ ಪುರಾಣದಲ್ಲಿ ಹೇಳ್ತಾರೆ, ಸಾಯಕ್ಕಿಂತ ಮುಂಚೆ ಯಮರಾಜನ ಜೊತೆ ಪರ್ಸ್ನಲ್ ಮೀಟಿಂಗ್. ಯಮಲೋಕದಲ್ಲಲ್ಲ, ಅವನ ಆಫೀಸಲ್ಲಿ. ನರಕಲೋಕದಲ್ಲಲ್ಲ, ಅವನ ಆಫೀಸಲ್ಲಿ ಮೀಟಿಂಗ್ ಮಾಡ್ತಾಯಿದ್ದೀವಿ. ಚಿತ್ರಗುಪ್ತ ಇದ್ದಾನೆ, ನಮ್ಮ ಅದೇ ಹೇಳಿದ್ದು, ನಾವು ಏನೇನು ಅದ್ಭುತವಾದ ಕೆಲಸಗಳನ್ನು ಮಾಡಿದ್ದೀವೋ ಎಲ್ಲ ಹೇಳ್ತಾರೆ. ಸರಿ ಅಪ್ಪ ಆಯಿತು, ಇವನು ತುಂಬ ಚೆನ್ನಾಗೇ ಕೆಲಸಗಳನ್ನ ಮಾಡಿದ್ದಾನೆ, ಸ್ವರ್ಗಕ್ಕೆ ಹೋಗಬೇಕು. ಓಕೆ ರೈಟ್. ಬೇರೆ ಡೋರು 3 ಡೋರ್ ಇದೆಯಂತೆ ಯಮರಾಜನ ಆಫೀಸ್ಗೆ. ಇದೆಲ್ಲ ಡಿಸ್ಕ್ರಿಪ್ಷನ್ ಇದೆ, ವರ್ಣನೆ ಇದೆ ಗರುಡ ಪುರಾಣದಲ್ಲಿ. ಸ್ವರ್ಗಕ್ಕೆ ಹೋಗೋರು ಉತ್ತರ ದಿಕ್ಕಿನಲ್ಲಿ ಹೋಗ್ತಾರೆ, ಮೇಲೆ ಹೋಗ್ಬೇಕು ಸ್ವರ್ಗಕ್ಕೆ. ಸೊ ಹೀಗೆ ಏನೇನೋ ವರ್ಣನೆ ಇದೆ. ಆಮೇಲೆ ತುಂಬ ಕೆಟ್ಟ ಕೆಲಸ ಮಾಡಿರೋರು ಎಲ್ಲಿಗೆ ಹೋಗಬೇಕು? ನರಕಕ್ಕೆ ಹೋಗ್ಬೇಕು. ಇವಾಗ ನರಕದಲ್ಲಿ ಎಷ್ಟೊತ್ತಿರ್ತೀವಿ? ಆ ಶಿಕ್ಷೆ ಮುಗಿಯೋ ತನಕ. ಸೊ ಆ ಒಂದು ಸನ್ನಿವೇಶದಲ್ಲಿ ಮಾತ್ರ ಹೇಳೋಕ್ಕಾಗಲ್ಲ ನಿಮಗೆ ಮತ್ತೆ ಮನುಷ್ಯ ಜನ್ಮ ಯಾವಾಗ ಸಿಗುತ್ತೆ ಅಂತ. ಅದು ಇಮಿಡಿಯೇಟಾಗಿ ಮನುಷ್ಯ ಜನ್ಮ ಸಿಗೋದಿಲ್ಲ. ನರಕಕ್ಕೆ ಹೋಗಾದ ಮೇಲೆ ಆಮೇಲೆ ಶಿಕ್ಷೆ ಎಲ್ಲ ಅನುಭವಿಸ್ಕೊಂಡು ಆಮೇಲೆ ಮತ್ತೆ ಇಲ್ಲಿಗೆ ಬಂದು ಕ್ರಮೇಣವಾಗಿ ಮನುಷ್ಯ ಜನ್ಮ ಸಿಗೋದು. ಇಮಿಡಿಯೇಟ್ ಮನುಷ್ಯ ಜನ್ಮ ಅಂದರೆ ಹೆಚ್ಚು ಕಡಿಮೆ ಏನೋ ಓಕೆ ಎಲ್ಲ 50-50 ಮಾಡಿದ್ದೀರಾ ಪುಣ್ಯ ಪಾಪ ಎಲ್ಲ, ಮತ್ತೆ ಇಲ್ಲೇ ಬಂದು ಅನುಭವಿಸ್ಬೇಕು ಇಮಿಡಿಯೇಟಾಗೆ. ಅದು ಆ ಗರ್ಭಧಾರಣೆಯ ಸಮಯ ಅಷ್ಟೇ. ಎಷ್ಟೊತ್ತು ತಾಯಿಯ ಗರ್ಭದಲ್ಲಿ ಇರ್ತೀವೋ ಅಷ್ಟೇ. ಆದರೆ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಆಗಿಬಿಡ್ತೀವಿ, ಇಮಿಡಿಯೇಟಾಗಿ. ಹೇಳಿ ಮಾತಾಜಿ. ಧ್ಯಾನ ಅಂದರೆ ಏನು? ನಾನೊಂದು ನೆಕ್ಸ್ಟ್ ಬುಕ್ ಅದೇ ಧ್ಯಾನ ಅಂದರೆ ಏನು ಮಾಡ್ತೀರಾ ಧ್ಯಾನದಲ್ಲಿ ಹೇಳಿ ಮಾತಾಜಿ. ಅಂದರೆ ಏನು ಅರ್ಥ? ಏನು ಮಾಡ್ತೀವಿ? ಅಲ್ಲ, ಏನು ಮಾಡ್ತಾರೆ ಅಂತ ನನಗೆ. ಧ್ಯಾನದಲ್ಲಿ ಏನು ಮಾಡ್ತೀವಿ? ಇಲ್ಲ ಧ್ಯಾನ ಮಾಡ್ತಾ ಇರೋರು ಹೇಳ್ಬೇಕಪ್ಪ, ಸುಮ್ಮನೆ ಬೇರೆಯವರೆಲ್ಲ ಹೇಳ್ಬೇಡಿ. ಅದು ಪ್ರಾಣಾಯಾಮ, ಅದು ಧ್ಯಾನ ಅಲ್ಲ. ಅದು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅದು ಇಲ್ಲಿ ಮಾಡ್ತಾರೆ ಪ್ರತಿದಿನ ಯೋಗ ಕ್ಲಾಸಲ್ಲಿ. ಅಲ್ಲಲ್ಲ, ಅವ್ರು ಏನು ಮಾಡ್ತಾರೆ, ನನ್ನ ಥಿಯರಿ ಆನ್ಸರ್ ಬೇಡ ನನಗೆ. ಯಾರು ಏನು ಮಾಡ್ತಾಯಿದ್ದಾರೆ, ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ. ಯಾಕಂದರೆ ಇವತ್ತಿನ ಸಮಯದಲ್ಲಿ ಧ್ಯಾನದ ಬಗ್ಗೆ ಸ್ವಲ್ಪ ಜನರಿಗೆ ಕನ್ಫ್ಯೂಷನ್ ಇದೆ. ಇವಾಗ ನಾನು ಅದಕ್ಕೆ ಹೇಳಿದ್ನಲ್ಲ, ಇವಾಗ ನೆಕ್ಸ್ಟ್ ಬುಕ್ ಓದಿ, ನೆಕ್ಸ್ಟ್ ಬುಕ್ ಪಬ್ಲಿಷ್ ಆದಾಗ ಇದ್ರ ಬಗ್ಗೆ ನಾನು ಬರ್ತಿದ್ದೀನಿ. ಇದರಲ್ಲಿ ಏನು ಮಾತಾಜಿ? ಲೈಟ್. ಸಾಮಾನ್ಯವಾಗಿ ಜನರು ಧ್ಯಾನ ಅಂದರೆ ಒಂದು ಕ್ಯಾಂಡಲ್ನ ನೋಡಿ ಅಂತಾರೆ, ಅಥವಾ ಏನು ಯೋಚನೆ ಮಾಡಿಬಿಡಿ ಅಂತಾರೆ. ಎಲ್ಲರೂ ಸಾಧ್ಯ ಇದೆ, ಅದು ಒಂದು ಕ್ಷಣ ಕೂಡ ಸಾಧ್ಯ ಇಲ್ಲ. ಅದು ಏನು ಯೋಚನೆ ಮಾಡ್ತಾ ಇಲ್ವಾ ಏನು ಯೋಚನೆ ಮಾಡ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾನೇ ಇದ್ದೀನಿ ನಾನು. ಯೋಚನೆ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯನಿಗೆ. ಇದೆಲ್ಲ ಮಾಡೋಕ್ಕಾಗದೇ ಇರೋವಂಥ ವಿಷಯ. ಇದು ಈ ಯುಗದ ಕೃತೆ ಧ್ಯಾಯತೋ ವಿಷ್ಣು, ಅದರಲ್ಲೂ ಹೇಳ್ಬಿಡ್ತಾರೆ. ಕೃತೆ ಅಂದರೆ ಸತ್ಯಯುಗ. ಸತ್ಯಯುಗದಲ್ಲಿ ಧ್ಯಾಯತೆ ವಿಷ್ಣು. ಯಾರನ್ನು ಧ್ಯಾನ ಮಾಡಬೇಕು? ವಿಷ್ಣುವಿನ ಮೇಲೆ ಧ್ಯಾನ ಮಾಡಬೇಕು. ಶಾಸ್ತ್ರದಲ್ಲಿ ಹೇಳ್ಬಿಟ್ಟಿದ್ದಾರೆ, ಕೃತೆ ಧ್ಯಾಯತೋ ವಿಷ್ಣು ತ್ರೇತಾಯಾಮ್ ಯಜತೋ ಮಕೈ. ತ್ರೇತಾಯುಗದಲ್ಲಿ ನಾವು ಯಜ್ಞ ಯಾಗಾದಿಗಳನ್ನು ಮಾಡಬೇಕು. ದ್ವಾಪರೇ ಪರಿಚರ್ಯಾಯಾಮ್, ದ್ವಾಪರ ಯುಗದಲ್ಲಿ ತೀರ್ಥ ಯಾತ್ರೆಗಳಿಗೆ ಹೋಗಬೇಕು. ಕಲೌ ತದ್ ಹರಿಕೀರ್ತನಾತ್. ಸೊ ನಾವು ಅದಕ್ಕೆ ಕಲಿಯುಗದಲ್ಲಿ ಮಂತ್ರ ಧ್ಯಾನ ಅಂತೀವಿ. ಮಂತ್ರ ಧ್ಯಾನ ಇದು ಇರುವ ನಿಜವಾದ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಏನು ಮಾಡ್ತೀವಿ? ಮಂತ್ರದ ಮೇಲೆ ಧ್ಯಾನ ಮಾಡ್ತೀವಿ. ಇವಾಗ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತೀವಲ್ಲ, ಈ ಹರೇ ಕೃಷ್ಣ ಮಹಾಮಂತ್ರದ ಪ್ರಕ್ರಿಯೆ ಏನು ಅಂದರೆ, ನಾವು ಉಚ್ಚಾರ ಮಾಡ್ತಾಯಿದ್ದೀವಿ, ಶ್ರವಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅಂದರೆ ಮಂತ್ರವನ್ನು ಶ್ರವಣ ಮಾಡೋದ್ರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸ್ತಾ ಇದ್ದೀವಿ. ಇದಕ್ಕೆ ಮಂತ್ರ ಧ್ಯಾನ ಅಂತಾರೆ. ಇದು ಕಲಿಯುಗದ ಪ್ರೋಸೆಸ್. ಯಾಕೆ ಈ ಪ್ರೋಸೆಸ್ಸನ್ನು ಕೊಟ್ಟಿದ್ದಾನೆ? ಭಗವಂತನ ಮೇಲೆ ಧ್ಯಾನ ಮಾಡ್ಬೋದು ನಾವು, ಆದರೆ ಅದು ಸತ್ಯಯುಗದ ಮಾರ್ಗ. ಯಾಕೆ? ಸತ್ಯಯುಗದಲ್ಲಿ ಮನಸ್ಸು ಇಷ್ಟೊಂದು ಚಂಚಲವಾಗಿರ್ತಾ ಇರಲಿಲ್ಲ.
ಕೃಷ್ಣ ಅರ್ಜುನನಿಗೆ 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗದ ಬಗ್ಗೆ ಹೇಳ್ತಾನೆ. ಅಷ್ಟಾಂಗ ಯೋಗ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಅಂಗ ಇದೆ. ಅದಕ್ಕೆ ಅಷ್ಟಾಂಗ ಯೋಗ ಅಂತ ಕರೀತಾರೆ. ಅಷ್ಟಾಂಗ ಯೋಗದಲ್ಲಿ ಈ ಧ್ಯಾನವನ್ನು ಹೇಳ್ಕೊಡ್ತಾಯಿದ್ರು. ಅಷ್ಟಾಂಗ ಯೋಗದಲ್ಲಿ 2 ಅಂಗಗಳು ಮಾತ್ರ, ಆಸನ, ಪ್ರಾಣಾಯಾಮ. ಆಸನ, ಸುಖಾಸನ, ವಜ್ರಾಸನ, ವೀರಾಸನ, ಈ ಆಸನ, ಆಸನ, ಭವನ ಮುಕ್ತಾಸನ, ಇದೆಲ್ಲ ಆಸನ. ಆಮೇಲೆ ಪ್ರಾಣಾಯಾಮ. ಇದರ ಉದ್ದೇಶ ಏನು? ಈ ಪ್ರಾಣಾಯಾಮದ ಮೂಲಕ ಮನಸ್ಸು ಸ್ವಲ್ಪ ನಿಯಂತ್ರಣಕ್ಕೆ ಬರುತ್ತೆ ಅಂತ. ತುಂಬ ಟೆನ್ಷನ್ ಜಾಸ್ತಿ ಆಗಿಬಿಟ್ರೆ ಒಂದು ಸತಿ ಡೀಪ್ ಬ್ರೀತ್ ತೊಗೊಳ್ಳಿ ಅಂತೀವಿ. ಏನಕ್ಕೆ? ಅದರಿಂದ ಮನಸ್ಸು ಒಂದು ಸ್ವಲ್ಪ ಶಾಂತವಾಗುತ್ತೆ ತಾತ್ಕಾಲಿಕವಾಗಿ. ಅದಾದಮೇಲೆ ಅಷ್ಟಾಂಗ ಯೋಗದಲ್ಲಿ ಹೇಳ್ತಾರೆ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದರೆ ಭೌತಿಕ ವಸ್ತುಗಳನ್ನು ತ್ಯಜಿಸೋದು, ತ್ಯಾಗ ಮಾಡೋದು. ಆಮೇಲೆ ಧ್ಯಾನ. ಆಮೇಲೆ ಏನು ಮಾಡ್ತೀವಿ? ಮೂಗಿನ ತುದಿಯ ಮೇಲೆ ಕಣ್ಣನ್ನು ಕೇಂದ್ರೀಕರಿಸಿ ಮನಸ್ಸನ್ನು ವಿಷ್ಣುವಿನ ರೂಪದ ಮೇಲೆ ಧ್ಯಾನ ಮಾಡಬೇಕು. ಇದು ಧ್ಯಾನದ ಪ್ರಕ್ರಿಯೆ. ಇದು ಈ ಕಲಿಯುಗದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಹೇಳಿದಾಗ ಅರ್ಜುನ ಕೃಷ್ಣನ್ಗೆ ಹೇಳ್ತಾನೆ, ಅಪ್ಪ ಮನ ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ. ಅವನು ಹೇಳ್ತಾ ಇದ್ದಾನೆ, ಅಯ್ಯೋ ಕೃಷ್ಣ ಇದೆಲ್ಲ ಆಗಲ್ಲ ನನಗೆ. ದ್ವಾಪರ ಯುಗದಲ್ಲಿ ಹೇಳ್ತಾ ಇದ್ದಾನೆ, ಇನ್ನೂ ಕಲಿಯುಗಕ್ಕೆ ಬಂದಿಲ್ಲ. ದ್ವಾಪರ ಯುಗದಲ್ಲಿ ಹೇಳ್ತಾ ಇದ್ದಾನೆ, ನನಗಾಗಲ್ಲಪ್ಪ, ಇದು ಮನಸ್ಸು ತುಂಬ ಚಂಚಲ, ಯಾವ ಧ್ಯಾನದಲ್ಲೂ ತೊಡಗೋಕ್ಕಾಗಲ್ಲ, ಬೇರೆ ಏನಾರು ಮಾರ್ಗ ಹೇಳು. ಆದಮೇಲೆ 6ನೇ ಅಧ್ಯಾಯದಿಂದ ಕೃಷ್ಣ ಏನು ಶುರು ಮಾಡ್ತಾನೆ? ಭಕ್ತಿಯೋಗದ ವರ್ಣನೆ ಶುರು ಮಾಡ್ತಾನೆ. ಇದು ಒಂದೇ ಮಾರ್ಗ ಇರೋದು ಕಲಿಯುಗದಲ್ಲಿ. ಈ ಮಾರ್ಗ ಯಾಕೆ ಕೊಟ್ಟಿರೋದಂದರೆ, ನಮ್ಮ ಮನಸ್ಸು ಈ ಕಡೆ ಆ ಕಡೆ ಹೋದ ಕೂಡಲೇ ನಾವು ಅದನ್ನು ಮತ್ತೆ ವಾಪಸ್ ತರ್ಬೋದು. ಇದರಲ್ಲಿ ನಮಗೆ ಗೊತ್ತಾಗುತ್ತೆ, ಓ ಮಂತ್ರ ಕೇಳ್ತಾ ಇಲ್ಲ, ನಾನು ವರ್ಲ್ಡ್ ಟೂರ್ಗೆ ಹೋಗಿದ್ದೀನಿ, ಸರಿ ವಾಪಸ್ ಕರ್ಕೊಂಬಂದು ತಿರ್ಗಾ ಶ್ರವಣ ಮಾಡೋಕ್ಕೆ ಪ್ರಯತ್ನ ಮಾಡೋದು. ಇದನ್ನು ಮಾಡ್ತಾ 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 ಏನಾಗುತ್ತೆ, ಮನಸ್ಸು ಇಲ್ಲಿ ಹೋಗೋದು ನಿಲ್ಲಿಸ್ಬಿಡುತ್ತೆ. ಅದು ನಿಯಂತ್ರಣ. ಸೊ ನಿಯಂತ್ರಣ ಸಾಧನೆ ಮಾಡೋಕ್ಕೆ ಇದಕ್ಕಿಂತ ಪವರ್ಫುಲ್ ಪ್ರೋಸೆಸ್ ಯಾವುದೂ ಇಲ್ಲ. ಮತ್ತು ನಮ್ಮ ಉದ್ದೇಶ ಮನಸ್ಸನ್ನು ನಿಯಂತ್ರಿಸೋದು ಮಾತ್ರ ಅಲ್ಲ, ಈ ಹಂತಕ್ಕೆ ಬರಬೇಕು, ಈ ಮುಕ್ತಿಯ ಹಂತಕ್ಕೆ. ಆಮೇಲೆ ಅದಕ್ಕಿಂತ ಮುಂದೆ ಹೋಗಿ ಆನಂದವನ್ನು ಅನುಭವಿಸೋದು ಈ ಜೀವನದಲ್ಲೇ. ಇಲ್ಲೇ ಎಲ್ಲ ಚೆನ್ನಾಗಿದ್ದಾಗ ಆನಂದ ಅನುಭವಿಸೋದಲ್ಲ, ಏನು ಚೆನ್ನಾಗಿದ್ರೂ ಆನಂದ, ಚೆನ್ನಾಗಿಲ್ಲದೇ ಇರೋ ಆನಂದ. ಇದು ಸ್ಥಿತಿ. ಇದನ್ನು ನಾವು ಸಾಧನೆ ಮಾಡಬೇಕು. ಆಮೇಲೆ ಇನ್ನು ವೈಕುಂಠ, ಮುಕ್ತಿ, ಮೋಕ್ಷ ಎಲ್ಲ ಆಮೇಲೆ. ಆದರೆ ಇದು ಬೇರೆ ಮಾರ್ಗದಲ್ಲಿ ಆಗೋದಿಲ್ಲ. ಪ್ರಯತ್ನ ಮಾಡೋರು ಪಾಪ ಅವರು ತಮ್ಮ ಧ್యేಯವನ್ನು ಪಡ್ಕೊಳ್ಳಲ್ಲ. ಒಂದು ರೀತಿಯಲ್ಲಿ ಸಮಯ ವ್ಯರ್ಥತೆ. ಯಾಕಂದರೆ ಅದು ಈ ಕಲಿಯುಗದ ಮಾರ್ಗವೇ ಅಲ್ಲ. ಕೃಷ್ಣ ಇವೆಲ್ಲವನ್ನು ಶಾಸ್ತ್ರದಲ್ಲಿ ಕೊಟ್ಬಿಟ್ಟಿದ್ದಾನೆ. ಆ ಮಾರ್ಗವನ್ನು ಮಾಡಿದ್ರೆ ಶಮಯೇವೈ ಕೇವಲಂ, ಸುಮ್ಮನೆ ಸಮಯ ವ್ಯರ್ಥತೆ. ಇದನ್ನು ಮಾಡಿದ್ರೆ ಪರಿಪೂರ್ಣತೆ ಗ್ಯಾರಂಟಿ. ಮತ್ತು ನಾವು ಎಷ್ಟು ಮಾರ್ಕೆಟಿಂಗ್ ಆಗುತ್ತೋ ನಾವು ಮಾರ್ಕೆಟಿಂಗ್ ಮಾಡ್ತೀವಿ. ಪ್ರಾಡಕ್ಟ್ ಕೊಂಡ್ಕೊಳ್ಳೋದು ನಿಮಗೆ ಬಿಟ್ಟಿರೋದು. ಸೀರೆ ಇದ್ದಿದ್ರೆ ಎಷ್ಟೊತ್ತಿಗೆ ಫುಲ್ ಸೇಲ್ ಆಗಿಬಿಟ್ಟಿರೋದು. ಆದರೆ ಜಪ ಇದು ಏನು ಮಾಡೋದು? ಅಥವಾ ಗಂಡಸರಿಗೆ ಬೈಕು ಒಂದು ಸ್ವಲ್ಪ ಇನ್ನೊಂದು ನೋಡಿ ಇದು ಇದರಲ್ಲಿ ಹಾಕಿ 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಬರುತ್ತೆ ಅಂದರೆ ಇಮಿಡಿಯೇಟಾಗಿ ಆಗಿಬಿಟ್ಟಿರೋದು. ಆದರೆ ಇದು ಬೇರೆ. ಆದರೆ ಇದು ಒಂದೇ ನಮಗೆ, ಇದರಿಂದಾನೇ ಇರೋದು ಶ್ರೇಯಸ್ಸು, ಬೇರೆ ಇಲ್ಲ. ಓಕೆ, ಟೈಮ್ ಆಗೋಯ್ತು, ಆದರೂ ಒಂದು ಸ್ವಲ್ಪ ಜಪ ಮಾಡಿಬಿಡೋಣ. ಇನ್ನೊಂದು ಪ್ರಶ್ನೆ. ಓಕೆ, ಹೇಳಿ. ಅದೇ 4 ರೀತಿಯಾದ ಮೋಕ್ಷವನ್ನು ಪಡ್ಕೋಬೋದು. ಇಲ್ಲ ರಾಮನ ಮೇಲೆ ನನಗೆ ಪ್ರೀತಿ ಅಂದರೆ ಅಯೋಧ್ಯೆಗೆ ಹೋಗ್ಬೋದು. ಕೃಷ್ಣನ ಮೇಲೆ ಅಲ್ಲ. ಮಮತೆ ಅಂದರೆ ಎಲ್ಲ ಒಂದೇ. ಮಮತೆ ಅಂದರೆ ಏನರ್ಥ? ಮಮತೆ ಅಂದರೆ ಓಕೆ, ನಿಮ್ಮ ಮನಸ್ಸಿನಲ್ಲಿ ಮಮತೆ ಅಂದರೆ ಏನರ್ಥ? ಅಂದರೆ ಏನು ಅಂತ ಏನು ಅಂದ್ಕೊಂಡು ಆ ಪದವನ್ನು ಉಪಯೋಗಿಸಿದ್ರಿ ನೀವು? ಮಮತೆ ಅಂದರೆ ಏನು? ಅದು ವಾತ್ಸಲ್ಯ. ಓಕೆ, ವಾತ್ಸಲ್ಯ. ವಾತ್ಸಲ್ಯವನ್ನು ಪಡ್ಕೊಳ್ಳೋರು ಇವಾಗ ಇವಾಗ ಯಶೋಧ ಕೃಷ್ಣನ ತಾಯಿ. ಕೃಷ್ಣನ ಮೇಲೆ ವಾತ್ಸಲ್ಯ ಪ್ರೇಮ ಇದ್ದರೆ ನನಗೆ, ನಾನು ಅವನ ತಾಯಿ ಆಗೋಕ್ಕಾಗಲ್ಲ, ತಾಯಿಯ ಸ್ಥಾನ ತಗೋತೀನಿ. ಅಂದರೆ ಇವಾಗ ಯಶೋಧೆಯ ಹಲವಾರು ಸ್ನೇಹಿತರಿದ್ದಾರೆ, ಗೋಪಿಯರು, ಹಿರಿಯ ಗೋಪಿಯರು, ಅವರ ಜಾಗವನ್ನು ತಗೋಬೋದು ನಾನು. ಅಂದರೆ ಅವರಲ್ಲಿ ಒಬ್ಬರಾಗ್ಬೋದು ನಾವು. ಆ ರೀತಿಯಲ್ಲಿ ಕೃಷ್ಣನಿಗೆ ಸೇವೆಯನ್ನು ಮಾಡ್ಬೋದು. ಇವಾಗ ಬೃಂದಾವನದಲ್ಲಿ ಎಲ್ಲರಿಗೂ ಕೃಷ್ಣನೇ ತಮ್ಮ ಮಗ ಆಗಬೇಕು ಅಂತ, ತಮಗೆ ಬೇರೆ ಮಕ್ಕಳಿದ್ದಾರೆ, ಆದರೆ ಕೃಷ್ಣನ ಹೋಲಿಕೆಯಲ್ಲಿ ಅವ್ರಿಗೆ ತಮ್ಮ ಸ್ವಂತ ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಅಷ್ಟೊಂದಿಲ್ಲ, ಕೃಷ್ಣನ ಮೇಲೆ ಜಾಸ್ತಿ ಇದೆ. ಸೊ ಕೃಷ್ಣನಿಗೆ ಗೊತ್ತಾಯ್ತಿದ್ದು, ಓ
ಈ ಗೋಪಿಯರೆಲ್ಲ ಪಾಪ ನನ್ನನ್ನು ತಮ್ಮ ಮಗನಾಗಿ ಪಡ್ಕೋಬೇಕು ಅಂತ ಇಚ್ಛೆ ಪಟ್ಟಿದ್ದಾರಲ್ಲ. ಅರೆ ಕೃಷ್ಣ ಬರೀ ಯಶೋದೆಯ ಮಗ ವೃಂದಾವನದಲ್ಲಿ, ಬೇರೆಯವ್ರ ಮಗ ಆಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಯಶೋದೆ ಪರ್ಮನೆಂಟ್ ಪೋಸ್ಟು, ನೀವು ಹೋಗಿ ಯಶೋದೆ ನಾನು ತೆಗೆದಾಕ್ತೀನಿ ನಾನು ಮಾಡ್ತೀನಿ ಅಂತ ಆಗೋಕ್ಕಾಗಲ್ಲ. ಶಾಶ್ವತವಾಗಿ ಅವಳು ಕೃಷ್ಣನ ತಾಯಿ. ಸೊ ಅವಾಗ ಕೃಷ್ಣ ಅನ್ಕೋತಾನೆ ಇವ್ರಿಗೆಲ್ಲ ನಾನು ವಿಶೇಷ ಕೃಪೆ ಕೊಡಬೇಕು ಅಂದ್ಬಿಟ್ಟು ಬ್ರಹ್ಮ ವಿಮೋಹನ ಲೀಲೆಯ ಸಮಯದಲ್ಲಿ ಕೃಷ್ಣ ಎಲ್ಲ ಗೋಪಾಲಕರಾಗಿ ತನ್ನ ಸ್ನೇಹಿತರಾಗಿ ಅವನು ತನ್ನನ್ನೇ ತಾನೇ ವಿಸ್ತರಿಸ್ಕೊಂಡು ಬಿಡ್ತಾನೆ. ಯಾಕಂದರೆ ಬ್ರಹ್ಮ ಕದ್ದುಬಿಟ್ನಲ್ಲ ಎಲ್ಲ ಗೋಪಾಲಕರನ್ನು, ಹಸುಗಳನ್ನು. ಹಸುಗಳಿಗೂ ಆಸೆ ಇತ್ತು ಕೃಷ್ಣನಿಗೆ ಹಾಲು ಕುಡಿಸ್ಬೇಕು ನಾನು ಅಂತ. ಸೊ ಕರುಗಳಾದ. ಹೀಗೆ ಕೃಷ್ಣ ಅವರೆಲ್ಲರ ಇಚ್ಛೆಯನ್ನು ಪೂರೈಸ್ತಾನೆ. ಅವರ ಮಕ್ಕಳಾಗಿ, ಹಸುಗಳ ಕರುಗಳಾಗಿ. ಇದು ವಾತ್ಸಲ್ಯ. ಸೊ ಈ ರೀತಿಯಲ್ಲಿ ನಾವು ಇಚ್ಛೆ ಅಂದರೆ, ಮತ್ತು ಅದು ಆ ವಾತ್ಸಲ್ಯ ಯಾರ ಜೊತೆ, ಕೃಷ್ಣನೋ ರಾಮನೋ ವೈಕುಂಠಪತಿ ಜೊತೆ ವಾತ್ಸಲ್ಯ ಇಲ್ಲ. ಯಾಕೆಂದರೆ ನಾರಾಯಣನಿಗೆ ತಂದೆ ತಾಯಿ ಅಂತ ಏನೂ ಲೀಲೆ ಇಲ್ಲ. ಅಂದರೆ ಇದೆಲ್ಲ ಅವರವರ ಮನೋಭಾವದ ಮೇಲೆ. ಇದರ ಬಗ್ಗೆ ನಾನು ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಸ್ವಲ್ಪ ಅಪಾರ್ಥ ಮಾಡ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಎನಿವೆ, ಈ ನಾವು ಚರ್ಚೆ ಮಾಡ್ತಾ ಇರೋ ವಿಷಯದಲ್ಲಿ ಕೃಷ್ಣನ ತಾಯಿಯ ಸ್ಥಾನ ನಮಗೆ ಬೇಕು ಅಂದರೆ ಇದೇ ಭಕ್ತಿ ಮಾರ್ಗ ಇದೆ. ಅಲ್ಲಿ ಅವನಿಗೆ ತಾಯಿಯ ಸ್ಥಾನದಲ್ಲಿ ಪ್ರೀತಿಯನ್ನು ತೋರೋ ಒಂದು ಸ್ಥಾನ ಪಡ್ಕೋಬೋದು ನಾವು. ಓಕೆನಾ ಜಪ ಮಾಡೋಣ? ಇಲ್ಲ ನಿದ್ದೆ ಮಾಡೋಣ? ಇಲ್ಲ ಜಪ ನಿದ್ದೆ ಆಮೇಲೆ ಮಾಡ್ತೀವಿ ಪ್ರಭು. ನನಗೆ ಒಂದೊಂದ್ಸತಿ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ನಾನು ಅಷ್ಟು ಜೋಕ್ಸ್ ಮಾಡ್ತಾಯಿರ್ತೀನಿ ಅಂದರೂ ಭಕ್ತರು ನಿದ್ದೆ ಮಾಡ್ತಾಯಿರ್ತಾರೆ ಹಿಂಗೆ ಅಂತ. ಅವ್ರ ಕಡೆ ನೋಡಿ ಹೇಳಲ್ಲ ನಾನು, ಆದರೆ ಆಗತ್ತೆ ಅದು. ನನಗೊಂಥರ ಆಶ್ಚರ್ಯ ಆಗುತ್ತೆ ಅದು. ಇಷ್ಟೊಂದು ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ದಾರೆ, ಟಿ ವಿ ಸೀರಿಯಲಲ್ಲೂ ಯಾರೂ ನಗಲ್ಲ, ಅಷ್ಟೊಂದು ನಗಿಸಿದ್ರು ಕೂಡ ನಿದ್ದೆ ಮಾಡ್ತಾಯಿದ್ದಾರಲ್ಲ. ಎನಿವೆ ಅವ್ರವ್ರು ಇಷ್ಟ ಅಲ್ವಾ, ನಾವೇನು ಮಾಡೋಕ್ಕಾದ. ಓಕೆ, ಜಪ ಮಾಡೋಣ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ.